ನೋಡ್ಲಿಲ್ಲ, ಯಾವುದೇ ಹೆಣ್ಣಾಗ್ಲಿ ತನಗ್ ಬಿದ್ದ 3 ಗಂಟು ಜೀವನ ಪರ್ಯಂತ ಜೊತೆಲಿರ್ಬೇಕು ಅಂತ ಆಸೆ ಪಡ್ತಾಳೆ. ಆದ್ರೆ ನಿನ್ ಬದುಕು ಶುರು ಆಗೋಕ್ ಮುಂಚೆನೆ ನಿನ್ ತಾಳಿ ಗಂಟು ಸಡಿಲ ಆಗೋಯ್ತು. ಆದ್ರೆ ಪ್ಲೀಸ್ ನೀನ್ ಚಿಂತೆ ಮಾಡ್ಬೇಡ. ಇದೆಲ್ಲ ಮಾಡ್ತಿರೋದು ಅಮ್ಮಮ್ಮಂಗೋಸ್ಕರ ಅಷ್ಟೇ. ಅವ್ರಿಗೋಸ್ಕರನಾದ್ರೂ ನೀನ್ ಈ ತಾಳಿ ಹಾಕೊಳ್ಳೇಬೇಕು. ಹಾಕೋತೀನಿ ಅಕ್ಕ, ಹಾಕೋತೀನಿ. ಒಂದ್ ಹೆಣ್ಣಿಗೆ ಒಡವೆ ಬಟ್ಟೆ ಹಾಕೊಂಡಾಗ ಎಷ್ಟು ಸಂಭ್ರಮ ಇರುತ್ತೆ. ಆದ್ರೆ ತಾಳಿನ ತಾನಾಗೆ ಹಾಕುವಾಗ ಆಗೋ ನೋವಿದೆಯಲ್ಲ, ಅದ್ಯಾವ ಶತ್ರುಗೂ ಬೇಡ. ನಂಗೆ ಅರ್ಥ ಆಗುತ್ತೆ ಲೀಲಾ. ಗಂಡ ಕಟ್ಬೇಕಾಗಿರೋ ತಾಳಿನ ನೀನೇ ಕಟ್ಕೋಬೇಕು ಅನ್ಬೇಕಾದ್ರೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ನಾನು ಫೀಲ್ ಮಾಡಬಲ್ಲೆ. ಆದ್ರೆ ಲೀಲಾ, ನಾನು ನಿನ್ಗೊಂದು ಮಾತು ಕೊಡ್ತೀನಿ. ನಿನ್ ಗಂಡನೇ ಮತ್ತೆ ವಾಪಸ್ ಬಂದು ಈ ತಾಳಿನ ಕಟ್ಟಬೇಕು. ಅಂಥ ಟೈಮ್ ಬಂದೇ ಬರುತ್ತೆ. ಅದನ್ನ ಚೆನ್ನಾಗಿ ನೆನ್ಪಿಟ್ಕೋ. ವಸುಂಧರಾ, ಏನಕ್ಕಮ್ಮ? ಇದನ್ನ ಹೊರಗಡೆ ಚೆಲ್ಲಕ್ಕೆ. ನೀವು ಮಾಡ್ಬೇಕಾಗಿರೋ ಕೆಲಸನ ನಿಮ್ ಬಾಲಕ್ಕೆ ಹೇಳ್ತಾ ಇದ್ದೀರಾ? ಆರ್ತಿ ಯಾರು ಮಾಡ್ತಾರ ಅವರೇ ಅದನ್ನು ಮಾಡ್ಬೇಕು. ಸಂಸ್ಕಾರ ಗೊತ್ತಿಲ್ಲ ನಿಮ್ಗೆ? ಇವುಗಳು ಹೆಣ್ಣು ಮಕ್ಕಳು ಅನ್ನಿಸ್ಕೊಳಕ್ಕೆ ನಾಲಾಯಕ್ಕು. ಸಾರಿ ಅಜ್ಜಿ, ನಾನೇ ಚಲ್ತೀನಿ. ಹಲೋ, ಕಾಲ್ ಮೀ ಅಮ್ಮಮ್ಮ, ಅಂಡರ್ಸ್ಟ್ಯಾಂಡ್? You better understand. Go, Selva. ಅಕ್ಕ, ಪ್ರೆಸಿಡೆಂಟ್ PAಗೆ ಮುದ್ದೆ ತಿನ್ಸಿದ್ರಂತೆ. ನಮ್ಮನ್ ಸುಮ್ಮನೆ ಬಿಡ್ತಾರಾ? ಮಣ್ಣು ಮುಗ್ಸೋದ್ ಗ್ಯಾರಂಟಿ. ಜನ ಸುಮ್ಮನೆ ಇದ್ದಾರೆ. ನಾವೇನ್ ಮಾಡಕ್ಕಾಗುತ್ತೆ ಹೇಳು? ಸುಲೋಚನಾ ಅವ್ರೆ, ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರ? ಎಲ್ಲ ಚೆನ್ನಾಗೇ ಇರ್ತಾರೆ. ನಾನು ಇಲ್ಲಿದ್ದೀನಲ್ಲ, ಅದಕ್ಕೆ. ನಾನು ಅಲ್ಲಿದ್ರೆ ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲ ನಡುಗ್ತಾ ಇರ್ತಾರೆ. ಫಾರಿನ್ ಸಂಸ್ಕೃತಿನ ನಮ್ಮನೆ ಹೊಸಲು ದಾಟಕ್ಕೂ ಬಿಟ್ಟಿಲ್ಲ ನಾನು. ಅಮ್ಮಮ್ಮ, ಅಮೆರಿಕದಲ್ಲಿರೋ ಮನೆಗಳಲ್ಲಿ ಹೊಸಲೆಲ್ಲ ಇರುತ್ತಾ? ನಮ್ಮನ್ಲಂತೂ ಇದೆಯಮ್ಮ. ಮೊದ್ಲಿರ್ಲಿಲ್ಲ. ನಮ್ ಸೂರಿ ಮದ್ವೆ ಟೈಮಲ್ಲಿ ಸೊಸೆನ ಮನೆ ತುಂಬಿಸ್ಕೋಬೇಕಾದ್ರೆ ಹೊಸ್ಲ ಮೇಲೆ ಸೇರಿಡ್ಬೇಕಲ್ಲ, ಅದಕ್ಕೆ ನಾನೇ ಹಾಕಿಸ್ದೆ. ನಾನೇನಾದ್ರೂ ಆ ಮನೆಯಲ್ಲಿ ಹುಟ್ಟಿದ್ರೆ ಅದೇ ಹೊಸಲು ದಾಟಿ ಹೊಟ್ಟೋಗ್ತಿದ್ದೆ. ಅಯ್ಯೋ, ಶುಗರ್ ಮಾತ್ರೆ ತಗೊಳ್ಳದೆ ಮರ್ತ್ಬಿಟ್ಟೆ. ಮಾತ್ರೆ ತಗೋಬೇಕು. ಅಂತರ ನೀನ್ ಟ್ಯಾಬ್ಲೆಟ್ ತಗೊಂಡ್ಯಾ? ಅಯ್ಯೋ, ಮರ್ತೇ ಬಿಟ್ಟೆ. ಆಮೇಲೆ ತಗೋತೀನಿ. ಏನ್ ಆಮೇಲೆ ತಗೋತೀನಿ? ಅಲ್ಲ, ಡಾಕ್ಟರ್ ಹೇಳಿದಾರಲ್ವಾ, ಒಂದ್ ಟೈಮು ಮಿಸ್ ಆಗಬಾರ್ದು, ಸ್ಕಿಪ್ ಮಾಡಬೇಡಿ ಅಂತ. ಅಭಿ, ಪ್ಲೀಸ್ ಸುಮ್ನೇರಿ. ಸುಮ್ನಾಗೆ. ಏನ್ ಸುಮ್ನಿರೋದು? ಅಲ್ಲ, ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಾದ್ಮೇಲೆ ತಗೊಳೋದಕ್ಕೆ ಏನ್ ಪ್ರಾಬ್ಲಮ್? ಮಾತ್ರ ತಗೋ ಅಂದ್ರೆ ಇರಿಟೇಷನ್ ನಿಂಗೆ? ಹಾ, ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು?
ಬೇಗ ಅಮ್ಮಮ್ಮ ಮೊದಲು ಶಾರ್ಪು ಮುಗಿತು ಕೊತ್ತು. ವೆರಿ ಗುಡ್ ಮೊಮ್ಮಗನೇ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಅಮ್ಮಮ್ಮ, ಅಣ್ಣ, ಚಿಕ್ಕಪ್ಪ ಎಲ್ಲ ಹೇಗಿದ್ದಾರೆ? ಎಲ್ಲ ಚೆನ್ನಾಗೇ ಇದ್ದಾರೆ ಕಣೆ. ನಿಂಗೆ ಗೊತ್ತಲ್ಲ, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲ ಜೀವನ ಹೇಗೆ ನಡೆಸ್ಬೇಕು ಅಂತ ಅವ್ರಿಗೆ ಕಲಿಸ್ಬಿಟ್ಟಿದ್ದೀನಿ. ಅದ್ರ ಪ್ರಕಾರ ನಡ್ಕೋತಾರೆ. ಅವ್ರಿಗೆಲ್ಲ ಬಿದ್ರು ಎದ್ದೇಳೋ ಶಕ್ತಿ ಇದೆ. ಆದ್ರೆ ನನ್ನ ಮನ್ಸನ್ ಕೊರಿತಾ ಇರೋದು ನಿನ್ ಬಗ್ಗೆನೇ ಕಣೆ. ನಮ್ಮ ಇಡೀ ಕುಟುಂಬದಲ್ಲಿ ನಾನು ಜಾಸ್ತಿ ಪ್ರೀತಿಸೋದು ನಿನ್ನನ್ನೇ ಕಣೆ ಚಿನ್ಕುರ್ಳಿ. ಅಮ್ಮ? ಅಮ್ಮ ಅಲ್ಲ, ಅಮ್ಮಮ್ಮ ಕಣೆ. ನಿಮ್ಮಮ್ಮ ಹೋದ್ಮೇಲೆ ಅದೆಷ್ಟು ವರ್ಷ ನಿನ್ನನ್ನ ಎದೆ ಮೇಲೆ ಹಾಕೊಂಡು ಬೆಳೆಸಿದೀನಿ ಗೊತ್ತಾ? ಗೊತ್ತು ಅಮ್ಮಮ್ಮ. ನಂಗೆ ಅಜ್ಜಿನೂ ನೀನೆ, ಅಮ್ಮನೂ ನೀನೆ. ಅದಕ್ಕೆ ನಾನು ನಿನ್ಗೆ ಅಮ್ಮಮ್ಮ ಅಂತ ಕರೆಯೋದು. ಲೀಲಾ, ನೀನ್ ಖುಷಿಯಾಗಿದ್ಯಾನೆ? ಯಾಕಮ್ಮ? ನಿಜ ಹೇಳು. ನಿಜವಾಗ್ಲೂ ನಾನು ಖುಷಿಯಾಗಿದ್ದೀನಿ. ಪ್ರೀತಿಸೋ ಮನೆ, ಕಾಪಾಡೋ ಗಂಡ, ನನಗೋಸ್ಕರ ಮನೆ ಜನ, ಇದಕ್ಕಿಂತ ಇನ್ನೇನ್ ಬೇಕು ನೀವೇ ಹೇಳಿ? ಅಲ್ವಾ? ಅಷ್ಟು ಸಾಕಣೆ. ನಾನು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ದೆ. ನಿನಗೂ ನಿನ್ ಗಂಡನ್ಗೂ ಏಜು ತುಂಬಾ ಡಿಫ್ರೆಂಟ್ ಇದೆ. ನಿಮ್ಗಿಂತ ದೊಡ್ಡವರು ನಿನ್ ಸೊಸೆ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಇದೆಲ್ಲದ್ರ ಮಧ್ಯ ನೀನ್ ಸುಖವಾಗಿದ್ಯಾ ಅಂತ ಕೇಳಿದೆ. ಇಲ್ಲ ಅಮ್ಮಮ್ಮ, ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ. ಈಗ್ಲೂ ಚೆನ್ನಾಗಿದ್ಯಾ, ಮುಂದಕ್ಕೂ ಚೆನ್ನಾಗಿರ್ತೀಯ. ನಿನ್ ಗಂಡ ಅಷ್ಟು ಒಳ್ಳೆಯವನು. ಆದ್ರೂ ಅವನ್ ಮನಸ್ಸಿನಲ್ಲಿ ಏನೋ ಕೊರಿತಾ ಇದೆ ಅಂತ ನನ್ಗನ್ಸುತ್ತೆ. ಅದೇನ್ ವಿಷಯ ಅಂತ ನೀನ್ ಮೊದಲು ತಿಳ್ಕೊ. ಅಮ್ಮಮ್ಮ, ನೀವೇನ್ ಹೇಳ್ತಿದ್ದೀರಾ? ಹೌದು ಕಣೆ, ನಾನು ಅದನ್ನು ಗಮನಿಸಿದ್ದೀನಿ. ಹೆಂಡತಿಯಾಗಿ ನೀನು ಅದೇನು ಅಂತ ತಿಳ್ಕೊಂಡು ಪರಿಹರಿಸೋದು ನಿನ್ ಜವಾಬ್ದಾರಿ. ಹಾ ಅಮ್ಮಮ್ಮ, ನಾನು ನೋಡ್ಕೋತೀನಿ. ಆದ್ರೂ ಪುಟ, ನಿನ್ ಗಂಡ ನಿನ್ ತುಂಬಾ ಪ್ರೀತಿಸ್ತಾನೆ. ಅದು ಅವನ್ ಕಣ್ಣಲ್ಲೇ ಕಾಣಿಸುತ್ತೆ. ಅಂಥ ವ್ಯಕ್ತಿ ಗಂಡಾಗಿ ಸಿಗೋದು ತುಂಬಾ ಅಪರೂಪ. ಅಯ್ಯೋ, ಅದಿರ್ಲಿ ಬಿಡಿ. ಇಲ್ಲಿ ಇಷ್ಟಾದ್ರೂ ಟೈಮ್ ಇದೆ. ನಮ್ ಕಡೆ ಅಂತೂ ಮೊಬೈಲಿಗೆ ಫೋನ್ ಮಾಡಿದ್ರೆ ಹಲೋ ಹೇಳಕ್ಕೂ ಪುರ್ಸತ್ತಿಲ್ಲ ಅಂತಾರೆ. ನಿಮ್ ಜೀವನೋತ್ಸಾಹ ನೋಡಿ ಹೆಮ್ಮೆ ಅನ್ಸುತ್ತೆ. ಇದ್ರು ನಿಮ್ಮ ಹಾಗಿರ್ಬೇಕು ನೋಡಿ. ನಾನು ನನ್ನ ಮೊಮ್ಮಗಳು ಒಂದೇ ತರ. ನನ್ನ ಬುದ್ಧಿನೇ ಅವಳಿಗೂ ಬಂದಿದೆ. ಅದಕ್ಕೆ ಅವಳು ಪಾದ್ರಸ್ತಾಗೆ ಒಂದ್ ಕಡೆ ನಿಲ್ದೆ ಓಡಾಡ್ತಿರ್ತಾಳೆ. ಚಿಕ್ಕ ವಯಸ್ಸಲ್ಲಿ ನಾನು ಹಾಗೆ ಇದ್ದೆ. ನಿಮ್ಗೆ ಇಲ್ಲೆಲ್ಲ ಅಡ್ಜಸ್ಟ್ ಆಗಿದೆ ಅಲ್ವಾ? ನಿಮ್ಗೆ ಏನೇ ಬೇಕಾದ್ರೂ ಸಂಕೋಚ ಇಲ್ಲದೆ ಕೇಳಿ. ಕೇಳಕ್ಕೇನಿದೆ, ನೀವೆಲ್ಲ ನನ್ನ ಮೊಮ್ಮಗಳನ್ನ ಅದೆಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ನೀವು ಅವಳು ನಡೆಸ್ಕೊಳ್ಳೋ ರೀತಿ ನೋಡಿ ನನ್ನ ಮನ್ಸಂತೂ ಖುಷಿಯಿಂದ ತುಂಬೋಗಿದೆ. ಅದರಲ್ಲೂ ಲೀಲನ್ ಗಂಡ ಅದೆಷ್ಟು ಪ್ರೀತಿ ಮಾಡ್ತಾನೆ ಹೆಂಡ್ತಿನ. ಅಷ್ಟೊಂದು ಪ್ರೀತಿ ಮಾಡೋ ಗಂಡ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಲೀಲನ್ ಪುಣ್ಯ. ಏನಂತೀರಾ? ಅವರಿಬ್ರು ಜೋಡಿ ನೋಡಿದ್ರೆ ಗೊತ್ತಾಗುತ್ತೆ, ಮೇಡ್ ಫಾರ್ ಈಚ್ ಅದರ್ ಅಂತ. ಹಾಗೆ ನನ್ನ ಮೊಮ್ಮಗಳು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾಳೆ ತಾನೆ? ಅವಳು ಈ ಮನೆ ಸೊಸೆ ಅಲ್ಲಮ್ಮ, ಮಗಳು. ಅವಳು ಇಲ್ದೆ ಹೋದ್ರೆ ನಮ್ಗೆ ಯಾರಿಗೂ ಕೈ ಕಾಲೇ ಆಡೋದಿಲ್ಲ.
ನಂಗಂತೂ ಒಂದ್ 5 ನಿಮಿಷ ಅವಳನ್ನ ನೋಡದೆ ಹೋದ್ರೆ ಜೀವನೇ ನಿಂತೋದಾಗ ಅನ್ಸುತ್ತೆ. ಅವಳಿಗೆ ಮನೆ ಬೆಳಕು. ಈ ಮನೇಲಿ ನಗು ಖುಷಿ ಎಲ್ಲ ಇದೆ ಅಂತಂದ್ರೆ ಅದ್ರ ಹಿಂದೆ ಲೀಲಾ ಇದ್ದೇ ಇರ್ತಾಳೆ. ಗಂಡನ ಮನೆಯವರು ನಮ್ಮ ಹುಡುಗಿನ ಹೀಗೆ ಹೊಗಳ್ತಾ ಇದ್ರೆ ಹೆತ್ತೋರ್ಗೆ ಇದಕ್ಕಿಂತ ಆನಂದ ಇನ್ನೇನಿದೆಯಮ್ಮ. ಲೀಲಾ ಇದ್ದ ಮನೆಗೂ ಬೆಳಕು, ಹೋದ ಮನೆಗೂ ಬೆಳಕು. ಅವಳು ಇದ್ ಕಡೆಲೆಲ್ಲ ಖುಷಿ ನಗು ಇದ್ದೇ ಇರುತ್ತೆ. ಅವಳು ಒಳ್ಳೆತನಕ್ಕೋ ಏನೋ ಅಂತ ಒಳ್ಳೆ ಗಂಡ ಸಿಕ್ಕಿದಾನೆ ಅವಳಿಗೆ. ಅವರಿಬ್ರು ಜೋಡಿ ಅಂತೂ ನೋಡ್ತಾನೇ ಇರೋಣ ಅನ್ಸುತ್ತೆ. ಸತ್ಯ, ದೇವ್ರ ದಯ ಅವ್ರ ಮೇಲೆ ಸದಾ ಇದ್ದು ಅವ್ರ ಮಧ್ಯ ಯಾರು ಬರ್ದೇ ಇದ್ರೆ ಸಾಕು. ಅಮ್ಮಮ್ಮ, ಹೇಳಮ್ಮ. ಊಟ ರೆಡಿ ಇದೆ, ಬನ್ನಿ. ನೋಡಿದ್ರ ಸಮಯಕ್ಕೆ ಸರಿಯಾಗಿ ಬಂದ್ಲು ಈ ಹುಡುಗಿ. ನನ್ನ ಮೊಮ್ಮಗಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಡತನದಿಂದ ಬಂದವಳು, ಈ ಮನೆಗೆ ತಕ್ಕನಾದವಳಲ್ಲ ಅಂತ ತಾನೇ ನಿಮ್ಮಿಬ್ಬರ ಅಭಿಪ್ರಾಯ. ನೀವಿಲ್ಲ ಅಂದ್ರು ನಿಮ್ ಕಣ್ಣೇ ಹೇಳತ್ತೆ ಅದು ಸುಳ್ಳು ಅಂತ. ನೋಡಿ, ನಾನು ಹೇಳೋ ಮಾತನ್ನ ನೆನ್ಪಿಟ್ಕೊಳ್ಳಿ, ಇಲ್ಲ ಬರ್ದಿಟ್ಕೊಳ್ಳಿ. ಲೀಲಾ ನನ್ನ ಮೊಮ್ಮಗಳು. ಬೇಕಾದ್ರೆ ನಾನು ಇಡೀ ಆಸ್ತಿನ ಡಾಲರ್ ಲೆಕ್ಕದಲ್ಲಿ ಅವಳ ಹೆಸರು ಬರ್ದು ಕೊಡ್ತೀನಿ. ಯಾಕೆಂದ್ರೆ ಲೀಲಾ ಅಂದ್ರೆ ನನ್ಗೆ ಪ್ರಾಣ. ಅವಳು ಒಳ್ಳೆತನ ನೋಡಿ ಕಲ್ತ್ಕೊಳ್ಳಿ, ಇಲ್ಲ ಅಂದ್ರೆ ಬಾಯ್ ಮುಚ್ಕೊಂಡು ಬಿದ್ದಿರಿ. ನಿಮ್ ಇಡೀ ಜೀವನ ತಿಪ್ಪರ್ಲಾಗ ಹಾಕಿದ್ರು ಅವಳು ಒಳ್ಳೆತನ ನಿಮಗ್ ಬರಲ್ಲ. ಇನ್ನೊಂದ್ ಸರ್ತಿ ಅವಳು ನೋಡಿ ಆಟ ಆಡ್ಸೋದು, ಉರ್ಕೊಳ್ಳೋದು, ಪಿತೂರಿ ಮಾಡೋದು ಮಾಡಿದ್ರೆ ನಿಮ್ಮಿಬ್ರನ್ನು ದೋಸೆ ಹಿಟ್ಟನ್ನ ಕಲ್ಲಲ್ಲಿ ಹಾಕಿ ರುಬ್ಬಿದಾಗೆ ರುಬ್ಬಿಟ್ಬಿಡ್ತೀನಿ. ಬೇಗ ಬಂದ್ಬಿಟ್ಟೆ. ಇಲ್ಲ, ಏನಾಯ್ತು? ಯಾಕೆ ಹಿಂಗ್ ಓಡ್ ಬರ್ತಾ ಇದೆಯಾ? ಅದು ಅಮ್ಮಮ್ಮ ನಮ್ಮಿಬ್ರನ್ನ ಮಾತಾಡ್ಸಕ್ಕೆ ರೂಮಿಗೆ ಬರ್ತಿದ್ರಂತೆ. ಅವ್ರು ಬಂದ್ರೆ ನಾವಿಬ್ರು ಒಟ್ಟಿಗೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವ್ರು ಬರಕ್ಕಿಂತ ಮುಂಚೆ ನಾನೇ ಬೇಗ ಬಂದ್ಬಿಟ್ಟೆ. ಅದಕ್ಕೆ ಹೀಗ್ ಬರೋದಾ? ಬರ್ತಾ ಎಡುಬಿಟ್ಟು ಏನಾದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ? ನೀವಿರ್ಬೇಕಾದ್ರೆ ನನ್ಗೇನಾಗುತ್ತೆ? ಅಮ್ಮವನ್ ಮುಂದೆ ಹುಷಾರಾಗಿರ್ಬೇಕು. ಸಣ್ಣ ತಪ್ಪಾದ್ರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನನ್ಗೇನಾಗಲ್ಲ ಬಿಡಿ. ಅಯ್ಯೋ ಸಾರಿ ಅಪ್ಪ, ರಾಂಗ್ ಟೈಮಲ್ಲಿ ಬಂದ್ಬಿಟ್ಟೆ ಅಂತ ಕಾಣುತ್ತೆ. ಹಾಗೇನಿಲ್ಲ, ಬನ್ನಿ, ಪರವಾಗಿಲ್ಲ. ನೀವು ಪರವಾಗಿಲ್ಲ ಅನ್ನೋ ಹೊತ್ತಿಗೆ ಬಂದಿದ್ದೀನಿ. ಆಮೇಲಿಂದ ಈ ಮುದುಕಿ ನಮ್ಮನ್ನು ಒಟ್ಟಿಗೆ ಇರಕ್ ಬಿಡಲ್ವಲ್ಲ ಅಂತ ಮನಸ್ಸಿನಲ್ಲೇ ಬೈಕೋಬಾರ್ದು. ಅಮ್ಮಮ್ಮ, ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಾವ್ ನಿಮ್ಮನ್ನ ಬೈಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದ್ ನನಗೆ ಗೊತ್ತು ಕಣೆ ಚಿನ್ಕುರುಳಿ. ನಿಮ್ಮಿಬ್ರಿಗೋಸ್ಕರ ಏನೋ ತಂದಿದ್ದೆ, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಅರೆ, ಇದೆಲ್ಲ ಯಾಕೆ? ಇದು ಶಾಸ್ತ್ರ ಕಣಪ್ಪ. ನೀವು ಚಿಕ್ಕವರಿಗೆ ಗೊತ್ತಾಗಲ್ಲ, ನಾವು ವಯಸ್ಸಾದವರು ನಮ್ಮ ಮಕ್ಳಿಗೆ ಮಾಡಿದ್ವಿ, ಮೊಮ್ಮಕ್ಳಿಗೆ ಮಾಡಿದ್ವಾ ಅಂತ ಕೊರಗ್ತಾ ಇರ್ತೀವಿ. ತಗೊಳ್ಳಿ. ಥ್ಯಾಂಕ್ ಯು. ತಗೊಮ್ಮ. ನಾನು ಬಂದು 3 ದಿನ ಆಯ್ತು. ನಾಳೆ ಹೊರಡ್ತಾ ಇದ್ದೀನಿ. ಅದನ್ನು ಹೇಳೋಣ ಅಂತ ಬಂದೆ. ಲೀಲಾ, ಆಶೀರ್ವಾದ ತಗೋ. ನಿಮ್ಮ ಪ್ರೀತಿನೇ ನಿಮ್ಗೆ ಶ್ರೀರಕ್ಷೆ. ಅದು ಗಟ್ಟಿಯಾಗಿರುವವರೆಗೂ ಯಾರು ಏನು ಮಾಡಕ್ಕಾಗಲ್ಲ. ಹೇಳಿ. ಅಲ್ಲಿ ನೋಡಿ ಅಕ್ಕ, ಅಲ್ಲಿ ನೋಡಿನೂ ನೀವು ಅದ್ ಹೇಗ್ ಸುಮ್ನೆ ಇದ್ದೀರಾ? ಕೋಪನ ಹೊರಗೆ ಹಾಕಬಾರ್ದು ಸರ್. ಎದುರಾಳಿ ಆಟ ನಡೆಸೋವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು. ಆಮೇಲೆ ನಮ್ ಟೈಮ್ ಬರುತ್ತೆ, ಅವಾಗ ನಾವು ಆಟ ಆಡ್ಬೇಕು. ಅಲ್ಲಿವರೆಗೂ ವೇಟ್ ಮಾಡ್ಬೇಕು. ವೇಟ್ ಮಾಡಿ ನನ್ ಮೂದ್ಕೆ ಆಗೋಗ್ತೀನಿ ಅಷ್ಟೇ.
ಸೂಪರ್ ಜೋಡಿ ಅಲ್ವಾ ಮೇಡಮ್? ನೋಡಿ ಮೇಡಮ್, ಮುಂದೇನಾಗುತ್ತೋ ಗೊತ್ತಿಲ್ಲ, ಆದ್ರೆ ಇವತ್ತು ಇದನ್ನ ನೋಡಿ ಒಂಥರ ಮಜಾ ಬರ್ತಿದೆ ಮೇಡಮ್. ವಿಶ್ವರೂಪ್, ಯಾ, ಇಟ್ಸ್ ಮೀ, ಒನ್ ಅಂಡ್ ಓನ್ಲಿ ಅಭಿರಾಮ್ ಬಂಟ ವಿಶ್ವರೂಪ್. ಯಾಕೆ ಮೇಡಮ್ ಉರಿತಾ ಇದೆಯಾ? ಉರಿಬೇಕಂತ ತಾನೇ ಇಷ್ಟೆಲ್ಲ ಮಾಡಿರೋದು. ಇದು ಬರೀ ಸ್ಯಾಂಪಲ್ ಅಷ್ಟೇ, ಮುಂದೆ ಇದೆ ಮಾರಿ ಹಬ್ಬ. ಬಾಯ್ ಬಾಯ್. ಏನಮ್ಮ ಅಂತರ, ಅವರಿಬ್ಬರು ನೋಡಿದ್ರೆ ನಿನಗೂ ಮದುವೆ ಆಗ್ಬೇಕು ಅನ್ಸಲ್ವಾ? ಇನ್ನು ಕಾಲ ಮಿಂಚಿಲ್ಲ, ನೀನು ಆಗ್ಬಿಡು. ನೋಡು, ನನ್ನ ಮೊಮ್ಮಗಳು ಅವಳ ಗಂಡನ ಜೊತೆ ಎಷ್ಟು ಅನ್ಯೋನ್ಯವಾಗಿದ್ದಾಳೆ. ನೀನು ಹಾಗೆ ಇರ್ಬೋದು. ಎಷ್ಟೊತ್ತು ವಾಕ್ ಮಾಡಬೇಕು? ಯಾಕೆ ನಿನಗೆ ಕಷ್ಟ ಆಗ್ತಾ ಇದೆಯಾ? ಇಲ್ಲ, ನಿಮಗೆ ಕಷ್ಟ ಆಗ್ತಿದೆ. ನನಗೆ ಕಷ್ಟ ಆದರೆ ನಾನು ಹೇಳ್ತೀನಿ, ಅದನ್ನು ನೀನು ಡಿಸೈಡ್ ಮಾಡಬೇಡ. ಸರಿ. ಏನು ಸರಿ? ನೀವೇನು ಹೇಳಿದ್ರು ಸರಿ. ಎಜೆ ಲೀಲಾ ಸಂಬಂಧ ತುಂಬಾ ನಾಟಕೀಯ ಅನ್ಸತ್ತಪ್ಪ. ಅಯ್ಯಯ್ಯೋ, ಹೌದಾ ಸರು? ನಿಂಗೆ ಯಾಕೆ ಹಾಗನ್ಸುತ್ತೆ? ಏನೋ ಅಪ್ಪ, ಅವರಿಬ್ರು ಅಮ್ಮಮ್ಮನ್ ಮೆಚ್ಚೋದಕ್ಕೋಸ್ಕರ ಈ ತರ ನಾಟಕ ಆಡ್ತಿದಾರೇನೋ ಅನ್ನಿಸ್ತದೆ ಅಲ್ವಾ? ನನಗೂ ಹಾಗೆ ಅನ್ಸುತ್ತೆ ಸರು. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮಗ್ ಯಾಕೆ ಬಿಡು. ತಿಳ್ಕೋಬೇಕು ಅಂತ ಇರೋರು ಕೇಳಿ ತಿಳ್ಕೋತಾರೆ. ನಮಗ್ ಯಾಕೆ ಅವ್ರ ವಿಷಯ? ಅಯ್ಯೋ ಅಮ್ಮಮ್ಮ, ನೀವಾ? ನಾವ್ ಮಾತಾಡೋದೆಲ್ಲ ನೀವ್ ಕೇಳಿಸ್ಕೊಂಡ್ಬಿಟ್ರಾ? ಏನೋ ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ವಿ, ಲೋಕಾರೂಢಿಯಾಗಿ ಅಷ್ಟೇ. ನಿಮ್ಮನ್ನ ಗರುಡ ಪುರಾಣದಲ್ಲಿ ಹೇಳಿರೋ ಹಾಗೆ ಕಾದೆಣ್ಣೆಲಿ ಹಾಕಿ ಕಾಯಿಸ್ಬೇಕು. ನಿಮ್ಮ ಸುಳ್ಳಾಡೋ ನಾಲ್ಗೆಗೆ ಕಬ್ಬಣ ಕೆಂಪು ಕಾಸಿ ಬರೆ ಹಾಕ್ಬಿಡ್ಬೇಕು. ಇವರಿಬ್ಬರು ಜೋಡಿ ನೋಡಿ ನೀವು ಖುಷಿ ಪಡ್ತಿರೋದ್ ನೋಡಿ ನಮ್ಗೆಲ್ಲ ಖುಷಿ ಆಗ್ತಾ ಇದೆ. ಜೋಡಿ ಅಂದ್ರೆ ಹಾಗೆ, ಇವರಿಬ್ರು ಖುಷಿಯಾಗಿದ್ರೆ ಇವ್ರು ನೋಡಿ ಮನೆಯವರೆಲ್ಲ ಖುಷಿಯಾಗಿರ್ಬೇಕು. ಏನ್ರಮ್ಮ ದುರ್ಗಾ ಸರಸ್ವತಿ? ಹೌದು ಹೌದು ಅಮ್ಮಮ್ಮ. ಎಜೆ ಲೀಲಾ ಜೋಡಿ ಅಂದ್ರೆ ನಮಗೂ ತುಂಬಾ ಖುಷಿನೇ. ಏನಮ್ಮ, ನಮ್ ಲೀಲಾ ನಿಮ್ಗೆ ವಯಸ್ಸಿನಲ್ಲಿ ಕಮ್ಮಿ ಇರ್ಬೋದು, ಆದ್ರೆ ಸಂಬಂಧದಲ್ಲಿ ಅತ್ತೆ ತಾನೆ, ಅತ್ತೆ ಅಂತ ಕರೀರಿ ಅವಳನ್ನ. ಅತ್ತೆ,
ಲೀಲಾ ಅತ್ತೆ, ಅಮ್ಮಮ್ಮ ನೀವ್ಯಾಕೆ ಇನ್ನೊಂದಷ್ಟು ವರ್ಷ ಈ ಮನೇಲಿ ಇರಬಾರ್ದು? ಹೌದು ಅಮ್ಮಮ್ಮ, ನೀವ್ ನೋಡಿ ಇದ್ರೆ ಎಷ್ಟು ಕಳೆ. ನನಗೇನೋ ಇರೋ ಕಾಸೆ, ಆದ್ರೆ ಮಕ್ಕಳು ಮೊಮ್ಮಕ್ಕಳು ಬಾ ಬಾ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಸದ್ಯಕ್ಕೆ ಹೋಗಿ ಬಂದ್ಬಿಡ್ತೀನಿ. ಆಮೇಲೆ ಅವ್ರಿಗೆ ಹೇಳ್ದೆ ಕೇಳದೆ ಬಂದ್ಬಿಡ್ತೀನಿ. ಟಿಕೆಟು ನೀನೇ ಬುಕ್ ಮಾಡ್ತೀಯ ಅಲ್ವಾ ಯಂಗ್ ಮ್ಯಾನ್? ಅಮ್ಮಮ್ಮ ನೀವು ಹೂ ಅಂದ್ರೆ ಅಮೆರಿಕ ಸಿಟಿಜನ್ಶಿಪ್ ನ ಕಿತ್ತಾಕಿ ಇಂಡಿಯನ್ ಎಂಬಸಿಗೆ ಹೋಗಿ ನಿಮ್ಗೆ ಪೌರತ್ವ ಸಿಗೋವರೆಗೂ ಆ ಮರಣ ಅಂತ ಉಪವಾಸ ಮಾಡ್ತೀನಿ. ಕ್ಯೂಟ್ ಬಾಯ್ ಕಣ ನೀನು. ನಿಮ್ಮಿಬ್ರಿಗೂ ಮದುವೆಲಂತೂ ಆಶೀರ್ವಾದ ಮಾಡ್ಲಿಲ್ಲ. ಅದಕ್ಕೆ ಈಗ್ಲಾದ್ರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕು. ಆಗ್ಲೇ ನನಗೆ ತೃಪ್ತಿ. ಇಲ್ಲ ಮಾಡ್ಕೊಳಮ್ಮ. ಇಲ್ಲ, ಇಲ್ಲಿ ತಪ್ಪು ಅನ್ಸೋ ಥರ ಆಗಲಿ ಅಥವಾ ಅಂತರಂಗೆ ಹರ್ಟ್ ಆಗೋ ಥರದ್ದಾಗಲಿ ನೀನೇನು ಮಾಡೇ ಇಲ್ಲ. ಏನೂ ಮಾಡದೆ ಯಾಕೆ ಕ್ಷಮೆ ಕೇಳ್ತಿದ್ಯಾ? ಅದು ಹಾಗಲ್ಲ, ಹೆಂಡತಿ ಆಗಿರೋ ಅವ್ರಿಗೆ ಅವ್ರ ಮನಸ್ಸಲ್ಲಿ ಒಂದು ಸಣ್ಣ ಫೀಲಿಂಗ್ ಆದರೂ ಬಂದಿರುತ್ತಲ್ವಾ, ಅದಕ್ಕೆ ಸಾರಿ ಕೇಳಿದೆ. ಇಲ್ಲ ಲೀಲಾ, ಅಲ್ಲ ಎಂಟರ್ ಡ್ರಾಮಾನ ಪ್ಲಾನ್ ಮಾಡಿದ್ದೆ ನಾನು. ಅಂಥದ್ರಲ್ಲಿ ತಪ್ಪು ತಿಳ್ಕೊಳ್ಳುವಂಥದ್ದು ಏನಿದೆ ಹೇಳು? ಅದರಲ್ಲೂ ನೀವಿಬ್ರು ಗಂಡ ಹೆಂಡತಿ ತರಾನೇ ಆಕ್ಟ್ ಮಾಡ್ತಿದ್ರಿ. ಒಂದೊಂದ್ಸಲ ಅಂತೂ ನೀವಿಬ್ರೇ ಗಂಡ ಹೆಂಡತಿ, ನಾನ್ ನಿಮ್ ಮಧ್ಯೆ ಬಂದಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಅರೆ, ಯಾಕೆಲ್ರು ಸೀರಿಯಸ್ ಆದ್ರಿ? ನಾವ್ ಅನ್ಕೊಂಡ ಹಾಗೆ ಎಲ್ಲ ಆಯ್ತಲ್ಲ ಅಂತ ಖುಷಿ ಪಡ್ಬೇಕು. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅವಳು ಏನೇ ತಪ್ಪು ಮಾಡಿದ್ರು ಮಗು ಅಂತ ತಿಳ್ಕೊಂಡು ಅವಳನ್ನು ಕ್ಷಮಿಸ್ಬಿಡಪ್ಪ. ಯಾವತ್ತಿಗೂ ಅವಳು ಕೈ ಬಿಡಬೇಡ. ನೀವಿಬ್ರು ಗಂಡ ಹೆಂಡತಿ ತರಾನೇ ಆಕ್ಟ್ ಮಾಡ್ತಿದ್ರಿ. ಒಂದೊಂದ್ಸಲ ಅಂತೂ ನೀವಿಬ್ರೇ ಗಂಡ ಹೆಂಡತಿ, ನಾನ್ ನಿಮ್ ಮಧ್ಯೆ ಬಂದಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು. ಅದು ಅಮ್ಮಮ್ಮ ಬರ್ತಾರೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ. ಗೊತ್ತಾದ ತಕ್ಷಣ ನಂಗೆ ತುಂಬಾ ಶಾಕ್ ಆಯ್ತು. ನಾನು ಅಕ್ಕಂಗೆ ಹೆಲ್ಪ್ ಕೇಳಿರ್ಲಿಲ್ಲ, ಆದರೆ ಅವರೇ ನಂಗೆ ತುಂಬ ಫೋರ್ಸ್ ಮಾಡಿ ನಿಮಗೂ ಒಪ್ಪಿಸಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಹೆಂಡತಿ ಥರ ಆ್ಯಕ್ಟ್ ಮಾಡಬೇಕಾಯ್ತು. ಅದರಿಂದ ನಿಮಗೆ ತೊಂದರೆ ಆಗಿರ್ಬೋದು ಅಂತ ಸಾರಿ ಕೇಳೋಣ ಅಂತ ಬಂದೆ. ಏನು ಮಾತಾಡ್ತಿದ್ಯಾ ನೀನು? ಇಲ್ಲ, ಇದನ್ನ ನಾಟಕ ಅಲ್ಲ. ನಾಟಕನೇ ರೀ. ಯಾರು ಹೇಳಿದ್ ನಾಟಕ ಅಂತ? ನೀನ್ ನನ್ನ ಜೊತೆ ಇದ್ರೆ ಅದು ನಾಟಕ ಆಗೋದಕ್ಕೆ ಹೇಗೆ ಸಾಧ್ಯ? ನೀನ್ ನನ್ನ ಜೊತೆ ಇದ್ರೆ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ಯಾಕೇನೇನೋ ಮಾತಾಡ್ತಿದ್ಯಾ ನೀನು? ರೀ, ನಾನು ಇರೋ ವಿಷಯ ಹೇಳಕ್ ಬಂದೆ. ಇಲ್ಲ, ನೀನ್ ಇರೋ ವಿಷಯ ಅಲ್ಲ ಹೇಳ್ತಿರೋದು, ಇಲ್ದಿರೋ ವಿಷಯನ ಹೇಳ್ತಾ ಇದೀಯ. ನೋಡು, ಒಂದು ವಿಷಯ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಆಡ್ತಿರೋದು ನಾಟಕ ಅಲ್ಲ.
ಏನಿದು ಧ್ಯಾನ ಕೂತ್ಬಿಟ್ಟಿದ್ದಾರೆ. ರೀ ಏನು ಅಂದ್ರೆ ಯಾರದು ನನ್ನ ಧ್ಯಾನವನ್ನು ಭಂಗ ಮಾಡುತ್ತಿರುವವರು? ನಾನು ರೀ. ನಾನು ಎನ್ನಬೇಡಿ, ನಾವು ಎನ್ನಿ. ನಾನು ಎನ್ನುವುದು ಅಹಂಕಾರ, ನಾವು ಎನ್ನುವುದು ಸ್ವೀಕಾರ. ಈ ಸ್ವೀಕಾರ ಮತ್ತು ಅಹಂಕಾರದ ನಡುವೆ ಇರುವುದೇ ಮಮಕಾರ. ಈ ಮಮಕಾರದ ಪ್ರಕಾರ ಪ್ರೀತಿ ಪ್ರೇಮ ಎಲ್ಲವನ್ನು ಬಿಟ್ಟು ತ್ಯಾಗದ ಹಾದಿಯಲ್ಲಿ ನಡೆದರೆ ಅದೇ ಉಪಕಾರ. ಇಲ್ಲದೆ ಹೋದಲ್ಲಿ ನಿನಗೆ ನೀನೇ ಮಾಡುವುದಿಲ್ಲ ಸಹಕಾರ. ಏಕೆಂದರೆ ಪ್ರಪಂಚದಲ್ಲಿರುವುದು ಒಂದೇ ಅಧಿಕಾರ, ಅದೇ ಪರಮಾತ್ಮನ ಆಕಾರ. ರೀ ಏನ್ರಿ ಆಗಿದೆ ನಿಮ್ಗೆ? ನೀವು ಮೊದ್ಲಿನ ತರ ಮಾತಾಡಿ. ಮೊದಲಿನ ತರ ಅಂದರೆ ಬಾಯಲ್ಲಿ ಚಮಚವನ್ನಿಟ್ಟು ಅದರ ಮುಂದೆ ಲಿಂಬೆ ಹಣ್ಣನ್ನಿಟ್ಟು ಲೆಮನ್ ಇಂದ ಸ್ಪೂನ್ ಆಟ ಆಡಬೇಕೆ? ಅಥವಾ ಗೋಣಿ ಚೀಲದ ಒಳಗಡೆ ಕಾಲನ್ನು ಹಾಕಿ ಗೋಣಿ ಚೀಲದ ರೇಸ್ ಆಟ ಆಡಬೇಕೆ? ನೀವೀಗ ಕರೆಕ್ಟ್ ಆಗಿ ಮಾತಾಡಿಲ್ಲ ಅಂದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ ಅಷ್ಟೇ. ಸರಿ ಸರಿ, ಬಂದ ವಿಷಯವನ್ನು ಪ್ರಸ್ತಾಪಿಸಿ. ಅದು ಆಕ್ಚುಲಿ ನಮ್ಮ ಅಮ್ಮಮ್ಮ ಊರಿಂದ ಬಂದ್ರೆ ನನ್ಗೆ ಮದ್ವೆ ಆಗಿದೆ ಅಂತ ಅವ್ರು ತಿಳ್ಕೊಂಡಿದ್ರೆ ನೀನೇನಾದ್ರೂ ನನ್ ಜೊತೆ ನನ್ ಗಂಡನಾಗಿ ಆಕ್ಟ್ ಮಾಡ್ತೀಯಾ? ಓಹೋ, ಮೊನ್ನೆ ಮಾಡಿದ ಚಿತ್ರಾನ್ನಕ್ಕೆ ಮತ್ತೆ ಒಗ್ಗರಣೆ? ನೋ 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 ನೋ. ಬೇಕಾದರೆ ನಾನು ನಿನ್ನ ಆಧ್ಯಾತ್ಮದ ಗುರುವಾಗಿ ನಿನ್ನನ್ನು ಮುನ್ನಡೆಸಬಲ್ಲೆ, ಆದರೆ ಗಂಡನಾಗಿ ಅಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಗಾಡ್ ಬ್ಲೆಸ್. ರೀ ವಿಶ್ವರೂಪ್, ಯಾಕ್ರಿ ಹಿಂಗ ಆಡ್ತೀರಾ? ಯಾಕೆ ನಾನು ಹೊಟ್ಟೆ ಉರಿಸ್ತೀರಾ? ನೀವ್ ಹಿಂಗೆ ಆಡ್ತಿದ್ರೆ ಚಿಲುಮಿಂಚಿ ತರ ಗಣೇಶ್ ತರ ನಾನ್ ಆಗ್ಬಿಡ್ತೀನಿ ಅನ್ನೋ ಭಯ ಆಗ್ತಿದೆ. ಆಗುವುದಾದರೆ ಒಂಟಿಯಾಗು. ಸಿಂಗಲ್ ಲೈಫ್ ಈಸ್ ಸಿಂಪಲ್ ಲೈಫ್. ಆದರೆ ಆದಷ್ಟು ನನ್ನಿಂದ ದೂರವಾಗಿರು. ನನ್ನ ಧ್ಯಾನದ ಸಮಯ ಮುಗಿದಿದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಪುನಃ ಬನ್ನಿ. ಹೋಗ್ತೀಯಾ? ಹೋಗು ಹೋಗು. ನಿನ್ ಬೇಡ ಅಂದಷ್ಟು ನಿನ್ ಬೇಕು ಅನ್ನೋ ಹಠ ಬರುತ್ತೆ. ನೀನ್ ಪಡ್ಕೊಳಕ್ ಅದೇನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಇನ್ನೊಂದ್ಸಲ ಅವಳ ಬಗ್ಗೆ ಹೀಗೆಲ್ಲ ಮಾತಾಡಿದ್ರು ನಾನ್ ಸುಮ್ನೆ ಇರಲ್ಲ. ಅಕ್ಕ, ಯಾಕೋ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗೋ ತರ ಇದೆ. ಇಲ್ಲ ಸರು, ನಮ್ ಪ್ಲಾನ್ ಸಕ್ಸಸ್ ಆಗಿದೆ. ಇವತ್ತು ನಮ್ಮ ಮೇಲೆ ಕೈ ಎತ್ತಿರೋ ಅತ್ತೆ ನಾಳೆ ನಮ್ಮ ಮಾತು ಕೇಳೋ ಹಾಗಾಗುತ್ತೆ. ಲೀಲಾ ಫ್ರೆಂಡ್ ಆಗಿ ಅವಳನ್ನ ತಂಗಿ ಅಂತ ಅನ್ಕೊಂಡಿರೋ ಅತ್ತೆ ಹೀಗ್ ರಿಯಾಕ್ಟ್ ಮಾಡಿದ್ದಾರೆ. ಅವ್ರ ಮನ್ಸಲ್ಲಿ ವಿಷದ ಬೀಜ ಬಿತ್ತೋದಷ್ಟೇ ನಮ್ಮ ಮುಂದಿನ ಕರ್ತವ್ಯ. ನಿಮ್ಮ ಅಮ್ಮಮ್ಮ ಬಂದು ಹೋಗೋ ನಾಟಕ ಎಲ್ಲ ಮುಗೀತಲ್ಲ, ಇನ್ನು ತಾಳಿ ಯಾಕೆ? ತೆಗಿ ತಾಳಿನ. ಏನು ಸರಿಯಾಗಿ ಕೇಳಿಸ್ಲಿಲ್ವಾ? ಇನ್ನೂ ಒಂದ್ಸಲ ಹೇಳ್ತೀನಿ. ಮೊದ್ಲು ಆ ನಾಟಕ ತಾಳಿನ ತೆಗಿ ಅಂತ. ಓ, ಇದಾ ವಿಷಯ? ಅದಕ್ಕೆ ಬೆಕ್ಕಿನ ಮರಿಗಳ ತರ ನನ್ನ ಹಿಂದೆ ಸುತ್ತಾ ಇದ್ರೇನೋ. ಲೀಲಾ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಓ, ನನ್ ಮಾತ್ ಮಾತ್ರ ಹಿಡ್ತದಲ್ಲಿರ್ಬೇಕಾ? ನಿಮ್ ನಾಲ್ಗೆ ಹೇಗಾದ್ರೂ ಹರಿಬಿಡ್ಬೋದಾ? ವೈ, ನೀವ್ ಏಜೆ ಸೊಸೆಂದ್ರು ಅಂತಾನಾ? ಏಜೆ ಸೊಸೇರು ಅಂತ ಅನ್ನಿಸ್ಕೊಳ್ಳೋದು ಈ ಸೊಸೈಟಿನಲ್ಲಿ ಒಂದ್ ಸ್ಥಾನ. ಓ, ಹಾಗಿದ್ರೆ ನನ್ ಮಾತು ಕೇಳಿಸ್ಕೋ ಡಾರ್ಲಿಂಗ್. ನೀವಿಬ್ರು ಏಜೆ ಸೊಸೆಂದ್ರ ಆಗಿರ್ಬೋದು,
ಆದ್ರೆ ನಾನು ಏಜೆ ಹೆಂಡತಿ. ತಾಳಿನ ಯಾವ ಕಾರಣಕ್ಕೂ ತೆಗೆಯಲ್ಲ. ಏನು ಕೊಬ್ಬ? ಅಲ್ಲಪ್ಪ, ಕೊಲೆಸ್ಟ್ರಾಲು. ಅದು ನಿಮ್ಮಂತ ಕೊಬ್ಬಿನ ಕೋಳಿಗಳ ಹತ್ರ ಮಾತ್ರ. ನೀನ್ ಬಾಯ್ಲರ್ ಕೋಳಿ, ಅವಳು ಬಾತ್ಕೋಳಿ. ಕೊಲೆಸ್ಟ್ರಾಲು ನಿಮ್ ಮುಂದೆ ತಾನಾಗೆ ಬಂದ್ಬಿಡುತ್ತೆ. ಏನ್ ಮಾಡೋದು? ಈಗೇನು ತಾಳಿ ತೆಗಿಯೋದಿಲ್ವಾ ನೀನು? ನೀ ತೆಗಿಲಿಲ್ಲ ಅಂದ್ರೆ ನಾವೇ ತೆಗಿಬೇಕಾಗತ್ತೆ. ಅಂದ್ರೆ ಚಿಕ್ಕ ಯಜಮಾನಿ. ಅಂತ್ರ ಅಕ್ಕ ಈ ಮನೆ ಯಜಮಾನಿನೇ. ಅವ್ರು ನಂಗೆ ಅಕ್ಕ ಆಗ್ಬೇಕು, ನಾನು ಅವ್ರಿಗೆ ತಂಗಿ ಆಗ್ಬೇಕು. ಸೊ ಅವ್ರ ದೊಡ್ಡ ಯಜಮಾನಿ, ನಾನ್ ಚಿಕ್ಕ ಯಜಮಾನಿ ಅಲ್ವಾ ಅಕ್ಕ? ಹೌದಮ್ಮ, ನೀನೇ ಈ ಮನೆ ಯಜಮಾನಿ. ಆದ್ರೆ ಈಗ ದುರ್ಗಾ ಸರು ಹೇಳೋ ಮಾತನ್ನ ಕೇಳು. ನೀನೀಗ ತಾಳಿ ತೆಗಿಯೋದೇ ಸರಿ. ಅಕ್ಕ ನೀವೂನು? ಹೌದು ಲೀಲಾ, ಕಾರಣ ಇದೆ. ನಿನಗೆ ನಿನ್ನ ಗಂಡ ಬಿಟ್ಟು ಹೋಗಿದ್ದಾನೆ ನಿಜ. ಗಂಡ ಇಲ್ಲದೆ ಇದ್ದಾಗ ಒಂದು ಹೆಣ್ಣು ತಾಳಿ ಹಾಕ್ಕೊಂಡು ಈ ಸಮಾಜದಲ್ಲಿ ಓಡಾಡಿದ್ರೆ ನಿನ್ನ ಗಂಡ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ನೀನು ಏನಂತ ಉತ್ತರ ಕೊಡ್ತೀಯ? ನಿನ್ನ ಗಂಡ ಯಾರು ಅಂತ ಕೇಳಿದ್ರೆ ಯಾರನ್ನ ಅಂತ ತೋರಿಸ್ತೀಯ? ಗಂಡ ಇಲ್ಲ ಅಂದ್ರೆ ಸಮಾಜ ನಿನ್ನನ್ನು ಯಾವ ರೀತಿ ನೋಡುತ್ತೆ ಗೊತ್ತಾ? ಅದಕ್ಕೆ ಹೇಳ್ತಿರೋದು, ನೀನು ತಾಳಿ ತೆಗ್ದಿಟ್ರೆ ನಿನಗೆ ಒಳ್ಳೇದು. ಇಲ್ಲ ಅಕ್ಕ, ನಾನು ತಾಳಿ ಹಾಕೊಳ್ಳಲ್ಲ ಅಂತ ಹೇಳಿದಾಗ ಬಲವಂತ ಮಾಡಿ ಹಾಕ್ಸಿದ್ ನೀವು. ಈಗ ತಾಳಿ ತೆಗಿ ಅಂದ್ರೆ ನನ್ನ ಕೈಲಿ ತೆಗಿಯಕ್ಕಾಗಲ್ಲ. ನಾನು ಈ ತಾಳಿನ ಹಾಕೊಳ್ಳುವಾಗ ನನ್ನ ಗಂಡನ ಮನ್ಸಾರಿ ನೆನ್ಸ್ಕೊಂಡು ಹಾಕೊಂಡಿದ್ದೀನಿ. ಈಗ ಬಂದು ತಾಳಿ ತೆಗಿ ಅಂದ್ರೆ ಆಗಲ್ಲ. ಸಾರಿ. ಅದು ಅಲ್ಲದೆ ನೀವು ಉಲ್ಟಾ ಹೇಳ್ತಿದ್ದೀರಾ ಅಕ್ಕ. ಒಂದ್ ಹೆಣ್ಣಿನ ಕತ್ತಲ್ಲಿ ತಾಳಿ ಇದ್ರೆ ಸಮಾಜ ಅವಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ, ಅವಳನ್ನ ಗೌರವಿಸ್ತಾರೆ. ಹೌದಾ? ಸರಿ, ನೀನು ಹೇಳೋದನ್ನು ಒಪ್ಕೊಳ್ಳೋಣ. ಹಾಗಿದ್ರೆ ನಿನ್ನ ಗಂಡ ಯಾರು? ಅಕ್ಕ, ತಾಳಿ ತೆಗಿಯೋಕ್ಕೂ ಅದಕ್ಕೂ ಏನಕ್ಕ ಸಂಬಂಧ? ಸಂಬಂಧ ಇದೆ ಲೀಲಾ. ನಿನ್ನ ಗಂಡನೇ ಬಂದು ಈ ತಾಳಿ ಕಟ್ಟಿದಿದ್ರೆ ಅದಕ್ಕೊಂದು ಬೆಲೆ ಇರ್ತಿತ್ತು. ಆದರೆ ಈ ತಾಳಿನ ಈಗ ನೀನೇ ಕಟ್ಕೊಂಡಿರೋದು. ಅದಕ್ಕೆ ಯಾವ ಬೆಲೆನೂ ಇಲ್ಲ. ನೋಡು, ಅಭಿ ನಿನ್ನ ಗಂಡನ ಹುಡುಕಿ ಕರ್ಕೊಂಡು ಬಂದಮೇಲೆ ಅವನ ಕೈಯಲ್ಲೇ ಕಟ್ಟಿಸ್ಕೊಂತೆ. ನಾನಿದ್ರೇನೆ ಸಮಸ್ಯೆ. ನಿಮ್ಗೆ ಗೊತ್ತಿದೆಯಲ್ಲ ನಾನು ಎಷ್ಟು ಎಡವಟ್ಟು ಅಂತ. ನಾನು ಮಾಡಿರೋ ಎಡವಟ್ಟಿಂದ ಇಷ್ಟ ದಿನ ಒಳ್ಳೇದಾಗಿರ್ಬೋದು, ಆದ್ರೆ ಇವಾಗ ಟೈಮ್ ಸರಿ ಇಲ್ಲ ರೀ. ನಾನೇನೋ ಮಾಡಕ್ಕೋಗಿ ಇನ್ನೊಂದೇನೋ ಆಗಿ ಅವ್ರೇನೋ ತಪ್ಪು ತಿಳ್ಕೊಂಡು ನಿಮ್ಮ ಮತ್ತೆ ಅಂತರ ಅಕ್ಕನ ಸಂಬಂಧ ಹಾಳಾದ್ರೆ ನಾನೇನ್ ಮಾಡ್ಲಿ? ಇಲ್ಲ, ಅದಕ್ಕೆ ನಾನೇ ಹೊರಗಡೆ ಹೋಗ್ಬಿಡ್ತೀನಿ. ನೀವಿಬ್ರು ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಪ್ಲೀಸ್ ಸ್ಟಾಪ್ ದಿಸ್. ನೀನ್ ಎಡವಟ್ಟ? ಯಾರು ಹೇಳಿದ್ದು?
ಯಾರು ಹೇಳಿದ್ ನೀನು ಎಡವಟ್ಟು ಅಂತ? ನೀವೇ ಸುಮಾರು ಸಲ ಹೇಳಿದ್ದೀರಾ. ನಾನು ಯಾವಾಗ ಹೇಳಿದ್ದು? ಯಾವಾಗ ಹೇಳಿದ್ದು? ತುಂಬಾ ಟೈಮ್ ಆಯ್ತು. ಓಕೆ, ಅದಾದ್ಮೇಲೆ ನಿನ್ನ ಮೇಲೆ ಜೋರಾಗಿ ಮಾತಾಡಿದ್ದೀನಿ? ಇಲ್ಲ. ಮತ್ತೆ ಎಡವಟ್ಟು ಅಂತ ಯಾಕೆ ಹೇಳ್ತಿದ್ಯಾ ನೀನು? ಹೋಗ್ಲಿ ಬಿಡಿ, ಇನ್ಮೇಲೆ ಹೇಳಲ್ಲ. ಅದು ಅಂತರ ಅಕ್ಕ ಮತ್ತೆ ನಿಮ್. ಮುಚ್ಚು ಬಾಯಿ, ಕೈ ಕಟ್ಟು, ಕೈ ಕಟ್ಟು, ಬಾಯಿ ಮುಚ್ಚು. ಹಾ, ಬಾಯಿ ಮುಚ್ಚು. ನೀನು ಎಡವಟ್ಟಲ್ಲ. ಏನ್ ಹೇಳು? ಎಡವಟ್ಟಲ್ಲ. ಕೇಳಿಸ್ತಿಲ್ಲ, ಕೈ ತೆಗೆದು ಸರಿಯಾಗಿ ಹೇಳು. ನಾನು ಎಡವಟ್ಟಲ್ಲ. ನೀನು ಎಡವಟ್ಟಲ್ಲ. ಒಂದು ವಿಷಯ ಗೊತ್ತಾ, ಜಗತ್ತಲ್ಲಿ ನಿನ್ನಷ್ಟು ಮೆಚೂರ್ಡ್ ಹುಡುಗಿ ನಾನು ನೋಡೇ ಇಲ್ಲ. ಪ್ರಾಬ್ಲಮ್ ಮುಂದೆ ನೋಡೋದು ಇಲ್ಲ. ಮತ್ ಅಜ್ಜಿ ಇದಾರಲ್ಲ. ಮಾತಾಡ್ತಾ ಇದ್ದೀನಿ ತಾನೆ, ಮಾತು ಮಧ್ಯದಲ್ಲಿ ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ಅಮ್ಮನೇ ನಿನ್ನನ್ನು ಒಪ್ಕೊಂಡಿದ್ದಾರೆ ಅಂದ್ರೆ ಅದರ ಅರ್ಥ ನೀನು ಅವ್ರಿಗಿಂತ ಮೆಚೂರ್ಡ್ ಹುಡುಗಿ ಅಂತ. ಆ್ಯಂಡ್ ನಿನ್ನಿಂದ ಯಾರಿಗೂ ತೊಂದರೆ ಆಗಲ್ಲ. ಬೇರೆ ಯಾರಿಗೂ ತೊಂದರೆ ಆಗತ್ತೆ ಅಂದರೆ ನೀನು ತೊಂದರೆ ತಗೋತೀಯ ಹೊರತು ಅವ್ರು ಯಾರಿಗೂ ತೊಂದರೆ ಕೊಡಲ್ಲ. ನೀನು ಅಂತ ಮನಸ್ಸು ನಿಂದು. ಬಂದೆ 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 ಅಲ್ಲಿ ಹೋದಾಗ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವರಿ? ಇಲ್ಲ, ನಾವು ಹೋಗ್ತಾ ಇರೋದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಅನ್ನೆಸರಿಯಾಗಿ ಓವರ್ ಥಿಂಕ್ ಮಾಡ್ಬೇಡ. ಅಂತರಲ್ಲಿ ಬರ್ತೇನೆ. ಬಾ, ಕೂತ್ಕೋ. ಅಕ್ಕ, ನಾವೇನೂ ಪ್ಲಾನ್ ಮಾಡ್ದೆ ತಾನಾಗ್ತಾನೆ ಸಿಕ್ಕಾಕೊಂಡ್ಲು. ಎಷ್ಟು ಮಜಾ ಇದೆ ಅಲ್ವಾ? ಸರು, ಎದುರಾಳಿ ಲೀಲಾ ತರ ಎಡವಟ್ಟಿದ್ರೆ ಅವ್ರು ಬೀಳೋ ಅಂತ ಗಾಳ ಹುಡ್ಕೋದು ಸ್ವಲ್ಪ ಕಷ್ಟನೇ. ಆದ್ರೆ ಒಂದ್ಸಲ ಗ್ರಿಪ್ ಸಿಕ್ಕಿದ್ರೆ ನಾವು ಹಾಕಿದ್ದೆಲ್ಲ ಗಾಳನೆ. ಅಕಸ್ಮಾತ್ ನಾವು ಗಾಳ ಹಾಕದೆ ಹೋದ್ರು ಅವ್ರಾಗೆ ಸಿಕ್ಕಾಕೊಂಡು ನೀರಿಂದ ಹೊರಗೆ ಬಿದ್ದು ವಿಲವಿಲ ಅಂತ ಒದ್ದಾಡೋದನ್ನ ನಾವು ಕಣ್ತುಂಬ ನೋಡ್ಬೋದು. ಈಗ ಆಗ್ತಿದ್ಯಲ್ಲ ಹಾಗೆ. ಲೀಲಾಗೆ ಏಜೆ ಮೇಲೆ ಕಣ್ಣಿದೆ. ನಮ್ಗಂತೂ ಈ ಮನೆ ಯಜಮಾನಿ ನೀವಾ ಇವಳ ಅಂತ ಗೊತ್ತಾಗ್ತಿಲ್ಲ. ಈ ಮನೆ ಯಜಮಾನಿ ನಾನು. ಅಲ್ಲ, ನೀವ್ ಏಜೆ ಹೆಂಡತಿ, ನೀವೇ ಒಂದೇ ನಾನು ರೀ ಅಂತ ಕರ್ದಿಲ್ಲ. ಅಂತದ್ರಲ್ಲಿ ಆ ಲೀಲಾ ಯಾಕೆ ಕರೀತಿದ್ದಾಳೆ ಅನ್ನೋದು ನಮ್ ಪ್ರಶ್ನೆ. ಅಯ್ಯೋ, ಏನಾಗಿದೆ ನಂಗೆ? ಯಾಕೇನಾಯ್ತು? ಈ ಜಾಗದಲ್ಲಿ ಅಂತರಕ್ಕ ಕೂರ್ಬೇಕಾಗಿತ್ತು. ನಾನು ಕುತ್ಕೊಂಡಿದ್ದೀನಿ. ಇಲ್ಲ, ದಟ್ಸ್ ಓಕೆ, ರಿಲ್ಯಾಕ್ಸ್. ಇದ್ರಲ್ಲಿ ತಪ್ಪೇನಿದೆ? ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಅಕ್ಕ, ಅದು ಅಮ್ಮಮ್ಮ ಬಂದಾಗಿಂದ ಅಭ್ಯಾಸ ಆಗಿದೆ ಅಲ್ವಾ? ನಂಬಿದ ನಂಬಿಕೆ ನಂಬಿಕೆ ಅಲ್ಲ, ಒಪ್ಕೊಂಡು ಸತ್ಯ ಸತ್ಯ ಅಲ್ಲ. ಹಿಂದೆ ನಡೆದದ್ದು ಕತೆ, ಈಗ ಮುಂದೆ ಬರೋದು ಭವಿಷ್ಯ. ನೋಡಮ್ಮ, ಮತ್ತೆ ತಡ, ಕಣಿ ಕೇಳಮ್ಮ, ಕಣಿ. ಬೇಡ ಅಂತ ಹೇಳ್ತಿದ್ದೀನಲ್ಲಮ್ಮ. ಏನಾಯ್ತಂತ? ನೋಡಿ ಅಭಿ, ಮೊದ್ಲೇ ನನ್ನ ಮನ್ಸು ಸರಿಗಿಲ್ಲ, ಆದ್ರೂ ಕಣಿ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಹೊರಡಿ. ಅಯ್ಯ ಬೇಡ ಸ್ವಾಮಿ,
ನಿನ್ ದುಡ್ಡು ನೀನೇ ಇಟ್ಕೋ. ನಾನು ಕಣಿ ಎಳೆದ ಮೇಲೆ ನಿನಗೆ ಖುಷಿ ಆಯ್ತು ಅಂತಂದ್ರೆ 1 ಕಾಸು, 1 ಕರಿಮಣಿ, 1 ಅಗಲ ಬಟ್ಟೆ, ಒಂದಿಷ್ಟು ಅಕ್ಕಿನ ನಮ್ಮವ್ ತಾಯಿಗೆ ಭಕ್ತಿಯಿಂದ ಕೊಟ್ರೆ ಸಾಕು. ಅಮ್ಮ, ಅಕ್ಕಂಗ್ ಕೇಳಕ್ ಇಷ್ಟ ಇಲ್ಲ. ನೀವ್ ಇನ್ನೊಂದ್ ದಿನ ಬನ್ನಿ, ನಾನೇ ಸಿಗ್ತೀನಿ, ನನ್ಗೆ ಹೇಳಿ ಆಯ್ತಾ? ಅಕ್ಕ ಬನ್ನಿ. ನೀನಲ್ಲ, ನಿನ್ನದು ನಿನ್ನದಲ್ಲ. ನೀನ್ ಅನ್ಕೊಂಡಿದ್ದು ಯಾವುದು ನಿನ್ನ ಪಾಲಿಗೆ ಸಿಕ್ಕಿಲ್ಲ ತಾಯಿ, ಸಿಕ್ಕಿಲ್ಲ. ಹಳೆ ನೆನಪು ಅಂದೆ, ಹೊಸ ನೆನಪಿಗೆ ಬಂದೆ. ನೆನಪು ಮರಳಿ ಅರಳಬೇಕು, ಅರಳಿ ಮರಳಬೇಕು. ನೀನೇ ಹೇಳು ತಾಯಿ, ನೀನೇ ಹೇಳು. ಬೇಡ ಅಂದಿದ್ಯಾ? ಆಯ್ತು ಬಿಡು, ನಾನೇ ಹೋಗ್ತೀನಿ ತಾಯಿ, ಹೋಗ್ತೀನಿ. ಅಮ್ಮ 1 ನಿಮಿಷ. ನನಗೆ ಗೊತ್ತಿತ್ತು ತಾಯಿ ನೀನು ಕರೆದೇ ಕರೀತೀಯ ಅಂತ. ನನ್ನ ಕೈ ನೋಡಿ ಹೇಳಿ. ಬದುಕು ನಿನಗೆ ಕೊಟ್ಟಿರೋದು ಹೊಸ ಜೀವನ ಅಲ್ಲ ತಾಯಿ. ನಿನ್ನ ಜೀವನಕ್ಕೆ ನೀನೇ ಧಣಿ. ಆದ್ರೆ ಈ ಜೀವನಕ್ಕೆ ಧರೆಯಾಳೋ ಧಣಿನೇ ಬ್ಯಾರೆ, ಅವನ ಜ್ಞಾನನೇ ಬ್ಯಾರೆ. ಕಾಗೆಗೂಡಲ್ಲಿ ಕೋಗಿಲೆ ಮೊಟ್ಟೆ ಇಡ್ತೈತೆ. ನೋಟ ಒಂದೇ, ಬಣ್ಣ ಒಂದೇ, ಆದ್ರೆ ಕಾಗೆಗೂ ಕೋಗಿಲೆಗೂ ವ್ಯತ್ಯಾಸ ಐತೆ ತಾಯಿ, ವ್ಯತ್ಯಾಸ ಐತೆ. ನೀನ್ ಅನ್ಕೊಂಡಿದ್ದು ಆಗಲ್ಲ. ಆಗೋದನ್ನ ನೀನ್ ಅನ್ಕೊಳ್ಳಲ್ಲ. ಬದುಕಿನ ವೇಷ, ಸಾವಾಸ, ದೋಸ ಒಳ್ಳೇದಲ್ಲ ತಾಯಿ, ಒಳ್ಳೇದಲ್ಲ. ಇದನ್ನ ನಾನ್ ಹೇಳ್ತಿಲ್ಲ, ಅಮ್ಮ ನನ್ನ ನಾಲಿಗೆ ಮೇಲೆ ಕುತ್ಕೊಂಡು ನುಡಿಸ್ತಾವಳೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಇದು ನಿನ್ನ ಜೀವನ ತಾಯಿ, ಇದು ನಿನ್ನ ಜೀವನ. ನಾನಂತದ್ದೇನ್ ಮಾಡಿದೀನಿ ನಿನ್ಗೆ? ದೇವ್ರು ಬಂದು ನನ್ ಮೇಲೆ ಯಾಕೆ ಇಷ್ಟೊಂದು ಭಕ್ತಿ ತೋರಿಸ್ತೀಯ ಅಂದ್ರೆ ನಮ್ಗೆ ಉತ್ತರ ಕೊಡಕ್ ಏನಾದ್ರೂ ಇದ್ಯಾ? ನಿನಗ್ ನಾನು ಏನ್ ಮಾಡಿದೀನಿ ಅಂತ ಕೇಳಿದ್ರೆ ನಾವೇನಾದ್ರೂ ಹೇಳಕ್ಕಾಗತ್ತಾ? ನಾವ್ ಬದುಕ್ತಿರೋ ಬದುಕೆ ಅವನ್ ಕೊಟ್ಟಿರೋದಲ್ವಾ? ನಾನ್ ಏನ್ ಕೊಟ್ಟಿದ್ದೀನಿ ಅಂತ ಕೇಳಿದ್ರೆ ನಾವೇನ್ ಹೇಳಕ್ಕಾಗತ್ತೆ? ನೀವು ಹಾಗೆ, ನೀವು ನನ್ನ ಪಾಲಿನ ದೇವ್ರು. ಹಾಗೆಲ್ಲ ಹೇಳ್ಬಿಡಲಿಲ್ಲ. ಐ ಡೋಂಟ್ ಥಿಂಕ್ ಐ ಆಮ್ ಸೋ ಡಿಸರ್ವಿಂಗ್. ಇದನ್ನ ಬೇಡ ಅನ್ನೋದು. ಏನು ಯೋಚನೆ ಮಾಡದೆ ಆರಾಮಾಗಿ ಕೂತ್ರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ, ಕಾಫಿ ಕುಡಿದ್ರೆ ತಲೆನೋ ಹೋಗೋದು. ಕಾಫಿ ಮಾಡಕ್ಕೆ ಅಂತ ನೀನು ಹೋಗ್ಬಿಡ್ತಿಲ್ಲ, ಅದಕ್ಕೆ ಬೇಡ ಅಂದಿತ್ತು. ಏನಂದ್ರಿ? ನಾನು ಅಕ್ಕನ್ ಕರಿತೀನಿ ರೀ. ಬೇಡ, ಅಜ್ಜಿನಾದ್ರೂ ಕರಿತೀನಿ. ಬೇಡ ಲೀಲಾ, ಬೇಡ ಅಂದ್ರೆ ಬೇಡ ಅಂತ ಅರ್ಥ. ಅದ್ ಹಾಗಲ್ಲ. ಏನ್ ಹಾಗಲ್ಲ? ಯಾಕೆ, ನಿನಗೆ ನನ್ನ ಮೇಲೆ ಕೇರ್ ಇಲ್ವಾ? ಈಗ ತಾನೇ ಯಾಕೆ ಇಷ್ಟೊಂದು ಕೇರ್ ಮಾಡ್ತೀಯ ಅಂತ ಕೇಳಿದ್ರಿ, ಈಗ ನನ್ ಮೇಲೆ ಕೇರೇ ಇಲ್ಲ ಅಂತ ಕೇಳ್ತಿದ್ದೀರಾ? ಹಾಗಲ್ಲ, ನೀನಿದ್ದು ಅವರೆಲ್ಲ ಯಾಕೆ ಬೇಕು ಅಂತ ಹೇಳ್ತಾ ಇರೋದು.
ಯಾಕೆ ನಿನಗೆ ನನ್ನ ಜೊತೆ ಇರಬೇಕು ಅನ್ನಿಸ್ತಲ್ವಾ? ಏಜೆ ಹೀಗೆಲ್ಲ ಮಾತಾಡ್ತಾ ಇದ್ದಾರ? ಹೀಗೆ ಬಿಟ್ರೆ ಮುಳುಗೋಗ್ಬಿಡುತ್ತಷ್ಟೆ. ಮೊದಲು ಇದನ್ನ ಅಂತರ ಅತ್ತೆಗೆ ಮತ್ತೆ ತುರ್ಕು ಹಾಕೊಂಡ್ ಹೇಳ್ಬೇಕು. ಏನ್ ಮಾಡ್ತಿದ್ಯಾ? ಅದು ಸರ್ ಬಟ್ಟೆ ಐರನ್ ಮಾಡ್ತಿದ್ದೆ ಅಕ್ಕ. ನೀನ್ ಯಾರು ಅವ್ರ ಬಟ್ಟೆನ ಐರನ್ ಮಾಡಕ್ಕೆ? ನಿನಗೂ ಅವ್ರಿಗೂ ಏನ್ ಸಂಬಂಧ ಇದೆ ಅಂತ ಇದನ್ನೆಲ್ಲ ಮಾಡ್ಬೇಕು ನೀನು? ಅಕ್ಕ, ಗಾಬರಿ ಆಗ್ಬಿಡಲಿಲ್ಲ. ಆಕ್ಚುಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಮನೇಲಿ ಇಷ್ಟೊಂದ್ ಜನ ಕೆಲ್ಸದವ್ರಿದ್ದಾರೆ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅಂತ. ಎಲ್ಲಿ ಆ ವಿಶ್ವರೂಪ್? ವಿಶ್ವರೂಪ್, ವಿಶ್ವರೂಪ್! ಬಂದೆ ಮೇಡಮ್. ಏನ್ರಿ ಎಲ್ರು ಸೇರ್ಕೊಂಡು ಆಟ ಆಡ್ತಿದ್ದೀರಾ? ಏನಾಯ್ತು ಮೇಡಮ್, ಹೇಳಿ. ಲೀಲಾ ಯಾಕೆ ಅಭಿ ಬಟ್ಟೆನ ಐರನ್ ಮಾಡ್ತಿದ್ದಾಳೆ? ಅಕ್ಕ ಪ್ಲೀಸ್ ನನ್ನ ಮಾತು ಕೇಳಿ. ಅವ್ರ ಶರ್ಟ್ಸ್ನೆಲ್ಲ ಯೂಶ್ವಲಿ ನಾನೇ ಐರನ್ ಮಾಡೋದು. ಮೊದ್ಲಿನ ಲೆಕ್ಕನೇ ಬೇರೆ ಲೀಲಾ. ಈಗ ನೀನು ಅಭಿ ಬಟ್ಟೆನ ಯಾಕೆ ಐರನ್ ಮಾಡ್ತಿದ್ಯಾ? ಅದು ನಾನಿರ್ಬೇಕಾದ್ರೆ. ಆಯ್ತು ಮೇಡಮ್, ನೀವು ಕೋಪ ಮಾಡ್ಕೋಬೇಡಿ, ನಾನೇ ಎಲ್ಲ ನೋಡ್ಕೋತೀನಿ. ಶಟ್ ಅಪ್ ವಿಶ್ವರೂಪ್. ನಾನ್ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ಕೂಡ್ದು. ಅಲ್ಲ ಲೀಲಾ, ನಾನ್ ಗೊತ್ತಿಲ್ಲದೆ ಕೇಳ್ತೀನಿ, ಈ ಮನೇಲಿದಾರಲ್ಲ ಅವ್ರೆಲ್ರೂ ಬಟ್ಟೆನೂ ನೀನೇ ಐರನ್ ಮಾಡ್ತೀಯಾ? ಇಲ್ಲ ಅಕ್ಕ, ಅದು ಸಾಕು, ಇಷ್ಟು ಸಾಕು. ಈ ಮನೇಲಿ ಯಾರ ಬಟ್ಟೆನೂ ಐರನ್ ಮಾಡ್ದಿರೋ ನೀನು ನನ್ ಗಂಡನ್ ಬಟ್ಟೆನ ಯಾಕೆ ಐರನ್ ಮಾಡ್ತಿದ್ಯಾ? ಇದಕ್ ಕಾರಣ ಏನು? ಅಕ್ಕ, ಅದು ಮೊದ್ಲಿಂದಾನು ಅಭ್ಯಾಸ. ಆಗ್ಲೇ ಹೇಳ್ದೆ ತಾನೆ, ಹಳೆ ಲೆಕ್ಕ ನನಗ್ ಗೊತ್ತಿಲ್ಲ, ಈಗ್ಲಿಂದ ಹೊಸ ಲೆಕ್ಕ ಶುರು ಆಗ್ತಿದೆ. ಇನ್ಯಾವತ್ತು ನೀನು ಅಭಿ ಬಟ್ಟೆನ ಅಂದ್ರೆ ನನ್ ಗಂಡನ್ ಬಟ್ಟೆನ ಐರನ್ ಮಾಡ್ಕೂಡ್ದು. ಆದ್ರೆ ಈಗ ಕನ್ಫರ್ಮ್ ಆಯ್ತು, ಅವಳು ನನ್ನ ಅಭಿನ ಕಿತ್ಕೊಳಕ್ ನೋಡ್ತಿದ್ದಾಳೆ. ಇದು ಸತ್ಯ, ಸತ್ಯ. ಹಾಗೇನಿಲ್ಲ ಅತ್ತೆ, ಅವ್ರು ಒಳ್ಳೆಯವರೇ. ಸಹವಾಸ ಮಾಡಿ ಒಳ್ಳೆಯವರು ಕೆಟ್ಟವ್ರು ಆಗ್ತಾರಲ್ಲ, ದುರ್ಗಾಕ ಸರು ಮಾತು ಕೇಳಿ ಅಂತಾರತ್ತೆ, ಅದೇ ರೀತಿ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೆ. ನನ್ನನ್ನೇ ನಂಬಿಸಿ ನನ್ನಿಂದ ನನ್ನ ಅಭಿನ ಕಿತ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಳೆ. ಮಾಡ್ಲಿ, ನನಗ್ ನನ್ನ ಅಭಿನ ಹೇಗ್ ಉಳಿಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಂಬಿಕೆ ದ್ರೋಹ ಮಾಡ್ಬಿಟ್ಲು ಆ ಲೀಲಾ. ಅಭಿ ನನ್ ಗಂಡ, ಇದು ನನ್ ಮನೆ, ಈ ಮನೆಗೆ ನಾನ್ ಯಜಮಾನಿ. ಅಭಿನಾಗ್ಲಿ ಅವ್ರ ಹೆಸರನ್ನಾಗ್ಲಿ ಈ ಮನೆನಾಗ್ಲಿ ನನ್ ಯಾವ್ದನ್ನು ಯಾರಿಗೂ ಬಿಟ್ಕೊಡಲ್ಲ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ, ಯಾರನ್ನೂ ಬ್ಲೈಂಡ್ ಆಗಿ ನಂಬಾರ್ದು, ಅದು ಒಳ್ಳೇದಲ್ಲ. ಈಜೆ ನಿಮ್ಮವರು, ಇದು ನಿಮ್ಮನೆ, ಈ ಮನೆಗೆ ಸೊಸೆ ನೀವು. ಇಲ್ಲ ಲಕ್ಷ್ಮಿ, ಏಜೆ ನನ್ನ ಗಂಡ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಈ ಮನೆ ಏಜೆ ಎಲ್ಲ ಅಂತರ ಅಕ್ಕಂಗೆ ಸೇರ್ಬೇಕು. ಕಿತ್ಕೋತೀನಿ. ನನ್ನ ಅಭಿನ ನನ್ನಿಂದ ಕಿತ್ಕೊಳಕ್ ಬಂದವರಿಂದ
ಎಲ್ಲಾನು ಕಿತ್ಕೋತೀನಿ. ಅವಳ ಹತ್ರನೇ ಚೆನ್ನಾಗಿದ್ದು ನಾನು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ನನ್ನ ಅಭಿನ ನಾನು ಪಡ್ಕೋತೀನಿ. ನಿಮ್ ನಿರ್ಧಾರನ ನಾವು ಒಪ್ಕೋತೀವಿ ಅತ್ತೆ. ನೀವು ನಿಮ್ ಗುರಿ ತಲುಪೋವರೆಗೂ ನಾವು ನಿಮ್ ಜೊತೆಗಿರ್ತೀವಿ. ಅಭಿ ಬ್ಯುಸಿ ಇದ್ರಾ? ಒಂದಷ್ಟು ಮೇಲ್ಸ್ ಬಂದಿತ್ತು, ಚೆಕ್ ಮಾಡ್ತಾ ಇದ್ದೆ. ಪರವಾಗಿಲ್ಲ, ಏನಾರ ಮಾತಾಡೋದಿತ್ತಾ? ನೋಡಿ, ನಾನು ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ಬಿಟ್ರಿ. ಇದನ್ನೇ ಅಲ್ವಾ ಪ್ರೀತಿ ಅನ್ನೋದು. ಕೂತ್ಕೊಂಡ್ರ? ಈ ಮನೇಲಿ ಮೋಸ್ಟ್ ಮೆಚೂರ್ಡ್ ಪರ್ಸನ್ ಅಂದ್ರೆ ದಟ್ಸ್ ಲೀಲಾ. ಲೀಲಾ ನನ್ನ ಜವಾಬ್ದಾರಿ. ಅವಳಿಗೆ ಏನ್ ಬೇಕು ಏನ್ ಬೇಡ ಅಂತ ನಾನು ಡಿಸೈಡ್ ಮಾಡ್ತೀನಿ. ವಿಷಯ ನಾನು ಅಂದ್ಕೊಳ್ಳೋದಕ್ಕಿಂತ ತುಂಬಾ ಮುಂದೆ ಹೊರಟೋಗಿದೆ. ಇದನ್ನು ಹೇಗಾದ್ರೂ ಮಾಡಿ ಇಲ್ಲೇ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಇದನ್ನ ಹಿಡಿಯೋದ್ರೊಳಗೆ ಇಡೀ ನನ್ನ ಜೀವನನೇ ಕಳೆದು ಹೋಗುತ್ತೆ. ಹಾಗಾಗಕ್ ನಾನು ಬಿಡಬಾರ್ದು. ನನ್ನ ಜೊತೆ ಅಷ್ಟು ಚೆನ್ನಾಗಿದ್ಲಿಲ್ಲ, ನನ್ನ ಬೆನ್ ಹಿಂದೆ ಇಷ್ಟೆಲ್ಲ ಮಾಡ್ಬಿಟ್ಲು. ಅವಳ ಮನ್ಸಲ್ಲಿ ಕೆಟ್ಟ ಭಾವನೆ ಇದ್ದಿದ್ರಿಂದಾನೆ ನನ್ನ ಜೊತೆ ಕ್ಲೋಸ್ ಆಗಿದ್ದಿದ್ದು, ನನ್ನನ್ನ ಅಕ್ಕ ಅಂತ ಹೇಳಿದ್ದು, ನನ್ನ ಜೊತೆ ಸ್ನೇಹ ಬೆಳೆಸಿದ್ದು, ನನ್ನನ್ನ ಕೇರ್ ಮಾಡಿದ್ದು ಎಲ್ಲ ಸುಳ್ಳು. ಇಷ್ಟೆಲ್ಲ ಆದ್ರೂ ನಾನು ಸುಮ್ಮನೆ ಇರಬಾರ್ದು. ಸುಮ್ಮನಾಗೋದ್ರೆ ನೀನ್ ರಾಜ್ಯ ಕಿತ್ಕೊಂಡು ನಿನ್ನ ಸಿಂಹಾಸನದಿಂದ ಕೆಳಗಿಳಿಸ್ಬೇಕು ಅನ್ಕೊಂಡಿದ್ದೀನಿ. ಬೇಸಿಕಲಿ ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡ್ಲಿ, ಈ ಕಂಪನಿ ಶೇರ್ಸು ಆಫೀಸ್ ವಿಷಯ ಬಂದಾಗ ಬರ್ಲೇಬೇಕಾಗತ್ತೆ, ವಿಧಿ ಇಲ್ದೆ. ಅದಕ್ಕೆ ಬಂದೆ. ಏನು, ನೀನು ಆಫೀಸ್ ಕೆಲ್ಸಕ್ಕೆ ಕೈ ಜೋಡಿಸ್ತಿದ್ಯಾ? ಅಯ್ಯೋ ದೇವ್ರೆ, ನನ್ ಗಂಡನ ಆಫೀಸ್ನ ನೀನೇ ಕಾಪಾಡ್ಬೇಕಪ್ಪ. ಮಾತ್ ಸಾಕು. ಈ ಡಾಕ್ಯುಮೆಂಟ್ಸ್ಗೆ ನಿನ್ ಸಿಗ್ನೇಚರ್ ಬೇಕಿತ್ತು, ಅದಕ್ಕೆ ಬಂದೆ. ನನ್ ಸೈನಾ? ಯಾಕೆ? ಅಜ್ಜಿ ಅರ್ಶನ ಕುಂಕುಮಕ್ಕೆ ಅಂತ ಅವಾಗ ನಿನಗೆ ಅವ್ರ ಶೇರ್ಸ್ ಎಲ್ಲ ಬರ್ಕೊಟ್ಟಿದ್ರಲ್ಲ, ಆ ಕರ್ಮಕ್ಕೆ ಹೊಸ ಪ್ರಾಜೆಕ್ಟ್ಗೆ ನಿನ್ ಸಿಗ್ನೇಚರ್ ಬೇಕಿತ್ತಂತೆ. ಓ, ಯು ಮೀನ್ ಮೈ ಆಟೋಗ್ರಾಫ್? ಏನಿದೆ ಇದ್ರಲ್ಲಿ? ನಿನ್ ಶೇರ್ಸ್ ಎಲ್ಲ ನನ್ನ ಹೆಸರು ಬರೆಸ್ಕೊಂಡು ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ನಿನ್ಗೆ ಹೆದರ್ಕೆನಾ? ನಂಗೆ ಶೇರ್ಸು, ಆಸ್ತಿ ಪಾಸ್ತಿ ಇದ್ರ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನಂಗೆ ಬೇಡ ಅಂದ್ರು ಅಜ್ಜಿ ಫೋರ್ಸ್ ಮಾಡಿ ಕೊಟ್ಟಿದ್ದು. ಸೆಕೆಂಡ್ಲಿ, ಈ ದುಡ್ಡೆಲ್ಲ ನಂದಲ್ಲ. ನಾನ್ ಸಂಪಾದನೆ ಮಾಡದೇ ಇರೋ ದುಡ್ಡಲ್ಲಿ ಕೋಟಿ ದುಡ್ಡು ಹೋದ್ರು ನನ್ಗೆ ಯಾವ ಪ್ರಾಬ್ಲಮ್ ಇಲ್ಲ. ಆದ್ರೆ ನಾನ್ ದುಡ್ದಿರೋ ₹1 ಹೋದ್ರು ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ಹೇಳು, ಎಲ್ಲಿ ಸೈನ್ ಮಾಡ್ಬೇಕು? ಇಲ್ಲಿ. ನೋಡಿಗ, ನನ್ನನ್ನ ನೀನ್ ಅನ್ಕೋ, ಮನ್ಸಲ್ಲಿ ಫುಲ್ ಪ್ರೀತಿ ತುಂಬ್ಕೋ. ಆ ಪ್ರೀತಿ ನಿನ್ ಕಣ್ಣಲ್ಲಿ ಕಾಣಿಸ್ಬೇಕು, ಹಾಗಿರ್ಬೇಕು. ನಿಂಗೆ ಭಯ ಆಗುತ್ತೆ ಆಗ ಈ ತರ ಬೆನ್ ತೋರ್ಸ್ ನಿಂತ್ಕೊಂಡ್ಬಿಡು. ನಿನ್ ಮನ್ಸಲ್ಲಿ ಏನೇನಿದ್ಯೋ ಅದ್ ಹೇಳ್ಕೊತಾ ಹೋಗು. ರೂಪಾ, ನಿನ್ ವಿಶ್ವರೂಪ್ನ ಏನಂತ ಕರಿತ್ಯಾ? ರೀ ಅಂತ. ಅಬ್ಬಬ್ಬ, ಲವ್ ನೋಡು. ಸರಿ, ಇವಾಗ ನೀಟಾಗಿ ಕೇಳಿಸ್ಕೊ. ನಿಂತ್ಕೊಂಡು ಈ ತರ ಕಾಲ್ ಕೆರಿತಾ
ರೀ, ಪ್ರೀತಿ ಅಂದ್ರೆ ಮ್ಯಾಜಿಕ್ ಅಂತಾರೆ, ಪ್ರೀತಿ ಅಂದ್ರೆ ಪವಾಡ ಅಂತಾರೆ, ಪ್ರೀತಿ ಅಂದ್ರೆ ಎಕ್ಸ್ಪ್ರೆಸ್ ಮಾಡದೇ ಇರೋ ಫೀಲಿಂಗ್ಸ್ ಅಂತ ಹೇಳ್ತಾರೆ. ಇದೆಲ್ಲ ನನಗೆ ಗೊತ್ತಾಗಿದ್ದು ನೀವ್ ನನಗೆ ಸಿಕ್ಕ ಮೇಲೆ. ನಾನು ನಿಮ್ ಜೊತೆನೇ ಇರ್ತೀನಿ, ನಾನು ನಿಮ್ ಹಿಂದೆನೆ ಬರ್ತಾ ಇರ್ತೀನಿ, ನೆರಳಾಗಿ ನಾನು ನಿಮ್ ಜೊತೆಲೇ ಇರ್ತೀನಿ. ನೀವು ಬೇಡ ಅಂದ್ರೂ ಮುಂದಿನ ಜನ್ಮ ಬರೋವರೆಗೂ ನಾನು ಕಾಯ್ತಾ ಇರ್ತೀನಿ. ನೀವು ಹೂ ಅನ್ನಿ, ಹೂ ಅನ್ನಿ, ನೀವು ಕೇಳ್ದೇನೆ ನಾನು ಹೂ ಅನ್ಬಿಡ್ತೀನಿ. ಐ ಲವ್ ಯು, ಐ ಲವ್ ಯು ರೀ. ಎಲ್ಲ ನೀವ್ ಹೇಳ್ದಾಗೆ ಆಗ್ತದೆ. ಅಂತರಾತ್ಮ ಹೀಗೆ ಮಾಡ್ತಾರೆ ಅಂತ ನಿಮಗೆ ಹೇಗ್ ಗೊತ್ತಿತ್ತಕ್ಕ? ಅದಕ್ಕೆ ಹೇಳೋದು ಸರು, ಇಬ್ರು ವ್ಯಕ್ತಿಗಳ ಹತ್ರ ಆಗ್ಬೇಕು ಅಂದ್ರೆ ಅವರಿಬ್ರು ವೇವ್ ಲೆಂತ್ ಮ್ಯಾಚ್ ಆಗ್ಬೇಕು. ಆಗ ಅವರಿಬ್ರು ಥಾಟ್ಸ್ ಒಂದೇ ಆಗಿರತ್ತೆ. ಈಗ ನಾನೇನ್ ಯೋಚನೆ ಮಾಡ್ತೀನೋ ನೀನ್ ಅದ್ರಲ್ಲಿ ಸ್ವಲ್ಪನಾದ್ರೂ ಗೆಸ್ ಮಾಡ್ಬೋದಲ್ವಾ? ಇದು ಹಾಗೆ ಅಲ್ವಾ ಅಕ್ಕ? ನಿಜಾನೇ, ನಾನು ನೀವು ಇಬ್ರು ಅಂತರಾತ್ಮನೆ ಈ ಮನೆ ಸೊಸೆ ಅಂತ ಓಡಾಡ್ತಿದ್ವಿ. ಹಾಳಾದ ಲೀಲಾ ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಪುಣ್ಯ, ಅಂತರಾತ್ಮೆ ವಾಪಸ್ ಬಂದ್ರು. ಯಾವ ಮನೇಲಿ ಅತ್ತೆ ಸೊಸೆಯರ್ ವೇವ್ ಲೆಂತ್ ಮ್ಯಾಚ್ ಆಗುತ್ತೋ ಆ ಮನೇಲಿ ಜಗಳನೇ ಇರಲ್ಲ ಸರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು, ಅಂತರಾತ್ಮೆ. ಕರೆಕ್ಟಾಗಿ ಹೇಳ್ದೆ ದುರ್ಗಾ. ಎಲ್ಲ ನಾವು ಅನ್ಕೊಂಡ ಹಾಗೆ ನಡೀತಿದೆ. ಪಾಪ ಲೀಲಾ ಮೇಲೆ ನನ್ಗೆ ಯಾವುದೇ ಪರ್ಸನಲ್ ಗ್ರಡ್ಜ್ ಇಲ್ಲ. ಅವಳು ತುಂಬಾ ಒಳ್ಳೆ ಹುಡುಗಿನೇ. ಆದ್ರೆ ಅವಳಿರೋ ಪರಿಸ್ಥಿತಿ, ಅವಳ ವಯಸ್ಸು, ಇದ್ಯಾವುದು ನನಗೆ ನಂಬಕ್ಕಾಗಲ್ಲ. ಯಾವ ಮೊಮೆಂಟ್ನಲ್ಲಿ ಯಾವಾಗ ನನ್ನ ಅಭಿನ ಕಿತ್ಕೊಂಡ್ಬಿಡ್ತಾಳೆ ಅನ್ನೋ ಭಯ ನನಗೆ. ಇವಾಗ ಭಯ ಇರೋದೇ ಇಲ್ಲ ಬಿಡಿಯತ್ತೆ. ಹೇಗಿದ್ರು ಅವಳು ದೇಶ ಬಿಟ್ಟು ಹೋಗೋ ಪ್ಲಾನ್ ಆಯ್ತಲ್ಲ. ಹೌದು ಸರ್, ಲೀಲಾ ಅಭಿನೇ ಹೊರಗೆ ಕಳಿಸೋ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾಳೆ. ಅವಳು ಅವ್ರು ಹಾಕಿದ ಗೆರೆ ದಾಟೋದು ಇಲ್ಲ. ಸೊ ಅಲ್ಲಿಗೆ ನಮ್ಮ ಕಡೆಯಿಂದ ಎಲ್ಲ ಕ್ಲಿಯರ್ ಇದೆ. ಅವಳು ಜಗತ್ತಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅವಳ ಲೈಫ್ನ ಅವಳು ನೆಮ್ಮದಿಯಾಗಿ ಬದುಕ್ಬೋದು. ಇಲ್ಲಿ ನಾನು ನನ್ನ ಅಭಿ ಜೊತೆ ನೆಮ್ಮದಿಯಾಗಿರ್ಬೋದು. ಆದರೆ ದುರ್ಗಾ, ಈ ಪ್ಲಾನ್ ಇಲ್ಲಿಗೆ ನಿಲ್ಬಾರ್ದು. ನಾಳೆ ಇಮಿಡಿಯೇಟ್ ಆಗಿ ಕೌಸಲ್ಯ ಆಂಟಿನ ಬರೋಕ್ ಹೇಳು. ಆಗ್ಲೇ ಇನ್ಫಾರ್ಮ್ ಆಗಿದೆ ಅತ್ತೆ. ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಕೌಸಲ್ಯ ಇಲ್ಲಿ ಇರ್ತಾರೆ. ಆಂಟಿ, ಯಾಕೆ ಅಷ್ಟೊಂದು ಕೋಪದಲ್ಲಿ ಮಾತಾಡ್ತಿದ್ದೀರಾ? ನಾನು ಏನೇ ಮಾಡಿದ್ರು ಲೀಲಾ ಒಳ್ಳೇದಕ್ಕೆ ಮಾಡೋದು. ಲೀಲಾ ನಿಮಗೆ ಮಗಳಷ್ಟೇ. ಆದರೆ ಅವಳು ನನಗೆ ಸ್ನೇಹಿತೆ, ತಂಗಿ, ಎಲ್ಲನೂ ಅವಳೆ. ನಾನು ಅವಳ ಲೈಫಿಗೆ ತಗೋಬೇಕಾಗಿರೋ ಒಂದೊಂದು ನಿರ್ಧಾರನೂ ತುಂಬ ಯೋಚನೆ ಮಾಡೇ ತಗೊಂಡಿರ್ತೀನಿ. ಸರಿ, ಈಗೇನು ಅಂತ ನಿರ್ಧಾರ ತಗೊಂಡಿದ್ಯಾ? ಲೀಲಾ ಆಕ್ಟರ್ ಆಗಬೇಕು ಆಂಟಿ. ಅವಳಲ್ಲಿರೋ ಆಕ್ಟಿಂಗ್ ಸ್ಕಿಲ್ನ ಎಕ್ಸ್ಪೋಸ್ ಮಾಡಬೇಕು. ಅದಕ್ಕೋಸ್ಕರ ಅವಳನ್ನ ಪಿಕ್ಚರ್ಗೆ ಸೇರಿಸ್ತೀಯಾ? ಅವಳು ಮೊದಲೇ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದಾಳೆ. ದಿನಕ್ಕೆ 700 ರೂಪಾಯಿ ಕೊಟ್ರೆ 50 ರೂಪಾಯಿ ಮುರಿದು ಕೊಡೋರು. ಇದನ್ನ ಹೇಳೋದಕ್ಕೆ ಅಲ್ಲಿಂದ ನನ್ನನ್ನು ಕರೆಸ್ತೀಯಾ? ಮೊದಲೇ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇದ್ದಿಲ್ಲ. ಇನ್ ಯಾವತ್ತೂ ಕರಿಬೇಡಮ್ಮ. ಆಂಟಿ, ಒಂದ್ ನಿಮಿಷ. ಇದೆಲ್ಲ ಆಗೋ ಮಾತಲ್ಲಮ್ಮ. ನಿಮ್ ಮಗಳನ್ನ ಫಾರಿನ್ ಕಳಿಸ್ಬೇಕು ಅನ್ಕೊಂಡಿದೀನಿ. ನಮ್ ಲೀಲಾ ಫಾರಿನ್ಗೆ ಹೋಗ್ತಾಳ? ಅಯ್ಯೋ ಅಯ್ಯೋ, ಗೊತ್ತಾಗ್ಲಿಲ್ಲಮ್ಮ. ನಾನು ಎಲ್ಲೋ ನೀನು ಇಲ್ಲಿ ಲೋಕಲಿಗೆ ಸೇರಿಸ್ಬಿಡ್ತೀಯ ಅನ್ಕೊಂಡಿದ್ದೆ. ಸಾರಿ. ಯಾವ ದೇಶಕ್ಕೆ ಕಳಿಸ್ತೀಯ? ಫಾರಿನ್ ಅಂತ ಹೇಳಿ ನೇಪಾಳಕ್ಕೋ ಬಾಂಗ್ಲಾದೇಶಕ್ಕೂ ಕಳ್ಸಲ್ಲ ತಾನೆ?
ಖಂಡಿತ ಇಲ್ಲ ಆಂಟಿ. ಲೀಲಾಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಲಂಡನ್ನಲ್ಲಿರೋ ದ ಸ್ಕೂಲ್ ಆಫ್ ಮ್ಯೂಸಿಕ್ ಡ್ರಾಮ್ಯಾಟಿಕ್ ದ ಆರ್ಟ್ಸ್ ಅನ್ನೋ ಸ್ಕೂಲಿಗೆ ಸೇರಿಸ್ಬೇಕು ಅನ್ಕೊಂಡಿದ್ದೀನಿ. ಇದೇನಿದು ಸ್ಕೂಲ್ ಅಂತ ಇದ್ದಾಳೆ? ನನ್ನ ಮಗಳಿಗೂ ಏಜೆಗೂ ಡೈವರ್ಸ್ ಮಾಡಿಸಿದ್ರೇನೆ ಅರ್ಧ ಆಸ್ತಿ ಬರುತ್ತೆ. ಇದಕ್ಕೆಲ್ಲ ಬಗ್ಬಾರ್ದು ನಾನು. ನೋಡಮ್ಮ, ನನ್ನ ಮಗಳು ತುಂಬಾ ದೊಡ್ಡವಳು, ಅವಳನ್ನ ಸ್ಕೂಲಿಗೆಲ್ಲ ಸೇರ್ಸಕ್ಕಾಗಲ್ಲ. ನೋಡು, ಇದೆಲ್ಲ ಆಗ್ಬರಲ್ಲ, ಬಿಟ್ಟು. ಸ್ಕೂಲ್ ಅಂದ್ರೆ ಚಿಕ್ಕ ಸ್ಕೂಲ್ ಅಲ್ಲ ಆಂಟಿ, ಪ್ರಪಂಚದಲ್ಲೇ ದಿ ಬೆಸ್ಟ್ ಅನ್ಸ್ಕೊಂಡಿರೋ ಆಕ್ಟಿಂಗ್ ಸ್ಕೂಲು. ಅಲ್ಲಿ ಓದ್ದವರು ಇವತ್ತು ಬಾಲಿವುಡ್ ಹಾಲಿವುಡ್ ಅಲ್ಲೆಲ್ಲ ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ಅವ್ರಿಗಿರೋ ಹೆಸರು ಯಾರಿಗಿದೆ ಹೇಳಿ? ನೋಡಿ ಆಂಟಿ, ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ಹೆಸರು ಅನ್ನೋದಿದೆಯಲ್ಲ, ಅದು ಎಲ್ಲಾನು ತಾನಾಗೆ ಹತ್ರ ಬರೋ ತರ ಮಾಡುತ್ತೆ.